As the number keep increasing, session by session, ಅಟೆಂಡ್ ಮಾಡ್ತಕ್ಕಂಥ ಸ್ಟೂಡೆಂಟ್ಸ್ನ ನಂಬರ್ಸ್ ಇನ್ಕ್ರೀಸ್ ಆಗ್ತಾ ಇದ್ದಂಗೆ ಸೊ ಐ ಫೀಲ್ ಮೋರ್ ರೆಸ್ಪಾನ್ಸಿಬಲ್, ಮೋರ್ ಕಮಿಟೆಡ್ ಫಾರ್ ಯುವರ್ ಗ್ರೋತ್, ಫಾರ್ ಯುವರ್ ಟ್ರಾನ್ಸ್ಫಾರ್ಮೇಷನ್, ಫಾರ್ ಯುವರ್ ಮ್ಯಾನಿಫೆಸ್ಟೇಷನ್. ಸೊ ಇನ್ನಷ್ಟು ಎನರ್ಜೈಸ್ ಆಗಬೇಕು, ಇನ್ನಷ್ಟು ನಿಮಗೆ ಎನರ್ಜಿನ ಟ್ರಾನ್ಸ್ಫರ್ ಮಾಡಬೇಕು, ಇನ್ನಷ್ಟು ನಿಮಗೆ ಸಪೋರ್ಟ್ ಮಾಡಬೇಕು, ಹೆಲ್ಪ್ ಮಾಡಬೇಕು, ಗೈಡ್ ಮಾಡಬೇಕು ಅಂಥೇಳಿ ಐ ಫೀಲ್ ಮೋರ್ ರೆಸ್ಪಾನ್ಸಿಬಲ್. ಸೊ ವಿತ್ ದಟ್ ರೆಸ್ಪಾನ್ಸಿಬಿಲಿಟಿ, happy evening all of you. Namaste, welcome all of you. Happy evening, sir. Namaste. Happy evening. Good evening, sir. Happy evening, Guruji. Good evening, Guruji. 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 Happy evening, sir. Happy evening, sir. Happy evening, Guruji. Namaskar, sir. Happy evening, sir. Happy evening, sir. Namaskar, sir. Evening, sir. Happy evening. ಶರಣಾರ್ಥಿ ಗುರುಗಳೇ. Happy evening, sir. Happy evening, Guruji. Happy evening. Happy evening, sir. Happy evening, sir. Happy evening, sir. Happy evening, sir. Happy evening, Guruji. Namaste all of you. Happy evening. Happy evening. ನಮಸ್ಕಾರಗಳು ಗುರುಗಳೇ. Happy evening, sir. Happy evening, sir. Happy evening. So ಭೀಮನ ಅಮಾವಾಸ್ಯೆಯ ಶುಭಾಶಯಗಳು. ಹ್ಯಾಪಿ ಈವ್ನಿಂಗ್. Happy evening, Happy evening, sir. sir. ವಾಯ್ಸ್ ಕೇಳಿಸ್ತಾ ಇಲ್ಲ? Thank you, sir. ಅಮಾವಾಸ್ಯೆ ಶುಭಾಶಯಗಳು sir. Happy evening, sir. ಭೀಮನ ಅಮಾವಾಸ್ಯೆ ಶುಭಾಶಯಗಳು ಗುರುಗಳೇ. Thank you so much all of you. So right now ನನ್ನ ಝೂಮ್ ಲೈಸೆನ್ಸ್ ಕೆಪಾಸಿಟಿ 1000 ಮೆಂಬರ್ಸ್ ಇದೆ. ಸೊ ವೆರಿ ಸೂನ್ ನೆಕ್ಸ್ಟ್ 5000 ಲಿಮಿಟ್ಗೆ ತೊಗೋಬೇಕಂತ ಅನ್ಸುತ್ತೆ ನಾನು. ಓಕೆ, ಸೊ ಅದೆಲ್ಲ ನಿಮ್ಮ ಒಂದು ಸಪೋರ್ಟ್ ಆರ್ ಏನೋ ನಿಮ್ಮ ಒಂದು ಮೋರ್ ಬೇರೆಯವ್ರಿಗೆ ಹೆಲ್ಪ್ ಮಾಡಬೇಕು, ಬೇರೆಯವ್ರಿಗೆ ಕಲಿಯೋಕ್ಕೆ, ಬೆಳೆಯೋಕ್ಕೆ, ಇನ್ಸ್ಪೈರ್ ಮಾಡಬೇಕಂತ ನಿಮ್ಮಲ್ಲೂ ಬಂದರೆ ಅದು ಡೆಫಿನೆಟ್ಲಿ 1000 ಇರೋದನ್ನ 5000ವರೆಗೂ ತೊಗೊಂಡೋಗ್ಬೇಕು ಝೂಮ್ ಲಿಮಿಟ್ನ. ಓಕೆ, ಎಸ್, ಐ ಆಲ್ವೇಸ್ ಸೇ ನಮ್ಮ ಸ್ಟೂಡೆಂಟ್ಸ್ಗೆಲ್ಲ ಹೇಳ್ತೀನಿ ನಾನು, ಮಾಸ್ಟರ್ ಕೋರ್ಸ್ ನ್ಯೂಮರಾಲಜಿ ಮಾಡಿರಲಿ ಅಥವಾ ಬೇರೆ ಯಾವುದೇ ಮನಿ ಪ್ರೋಗ್ರಾಮ್ ಮಾಡಿರಲಿ, 7 ಚಕ್ರ, ಕುಂಡಲಿನಿ, ಯಂತ್ರ ಕೋರ್ಸ್ ಯಾವುದೇ ಮಾಡಿದರೂ ಐ ಟೆಲ್ ಎವ್ರಿ ಒನ್ ಒಂದೇನೆ. ಸೊ 15 days ಒನ್ಸ್ ಹುಣ್ಣಿಮೆ ಅಮಾವಾಸ್ಯೆ ರಿಚುವಲ್, ಈ ಒಂದು ರಿಚುವಲ್ನ ಕಂಪಲ್ಸರಿ ಅಟೆಂಡ್ ಮಾಡಿ, ಲೈವಲ್ಲಿ ಅಟೆಂಡ್ ಮಾಡಿ. ಸೊ ದ್ಯಾಟ್ ನಿಮಗೆ 15 ದಿನಕ್ಕೆ ಏನು ಬೇಕು ಎನರ್ಜಿ, ವೈಬ್ರೇಷನ್ಸ್ ಆ್ಯಂಡ್ ಡಿವೈನ್ ಬ್ಲೆಸ್ಸಿಂಗ್ಸ್, ಗುರುವಿನ ಬ್ಲೆಸ್ಸಿಂಗ್ಸ್ ಎಲ್ಲನೂ ಸಿಕ್ಬಿಡುತ್ತೆ. ಓಕೆ, ಸೊ ಡೋಂಟ್ ಮಿಸ್ ಎನಿಥಿಂಗ್. ಈ ಯಾವುದೇ ಮಿಸ್ ಮಾಡಿದ್ರು ಈ ಒಂದು ಹುಣ್ಣಿಮೆ ಅಮಾವಾಸ್ಯೆ ರಿಚುವಲ್ನ ಮಿಸ್ ಮಾಡಬೇಡಿ ಅಂತ ಹೇಳೋಂಥದ್ದು ಅಲ್ವಾ. ಸೊ ದಟ್ ಈಸ್ ವೈ ಐ ಕ್ಯಾನ್ ಸಿ ಸೋ ಮೆನಿ ಸ್ಟೂಡೆಂಟ್ಸ್ ದೇ ಗೆಟ್ ಕನೆಕ್ಟೆಡ್ ಈ ಒಂದು ರಿಚುವಲ್ಸ್ಗೆ. ಸೊ ಒನ್ಸ್ ಅಗೇನ್ ಎಲ್ಲರಿಗೂ ಸ್ವಾಗತ. ಹ್ಯಾಪಿ ಈವ್ನಿಂಗ್, ವೆಲ್ಕಮ್ ಫಾರ್ ದಿಸ್ ಅಮಾವಾಸ್ಯೆ ರಿಚುವಲ್, ಮ್ಯಾನಿಫೆಸ್ಟೇಷನ್ ರಿಚುವಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಸೆಷನ್ಗೆ ಬೇಕಾಗಿರೋಂಥ ಸಾಮಗ್ರಿಗಳು ವೈಟ್ ಶೀಟ್. ನಿಮ್ಮ ಹತ್ರ ಯೆಲ್ಲೋ ಶೀಟ್ ಇದ್ದರೆ ಯೆಲ್ಲೋ ಶೀಟ್ ತೊಗೋಬೋದು, ಇಲ್ಲ ವೈಟ್ ಇದ್ದರೆ ವೈಟ್ ತೊಗೊಳ್ಳಿ. ಜನರಲ್ ಎಲ್ಲರ ಹತ್ರ ವೈಟ್ ಇರುತ್ತೆ, ಸೊ ಅದಕ್ಕೆ ನಾನು ವೈಟ್ ಅಂತ ಹೇಳ್ತೀನಿ. ಇಫ್ ಯು ಹ್ಯಾವ್ ಯೆಲ್ಲೋ ಶೀಟ್ ತೊಗೊಳ್ಳಿ. ಯೆಲ್ಲೋ ಜೊತೆಗೆ ರೆಡ್ ಮಾರ್ಕರ್, ಪವರ್ಫುಲ್ ಮ್ಯಾನಿಫೆಸ್ಟೇಷನ್ ಆಗುತ್ತೆ. ವೈಟ್ ಮೇಲೆ ಬೇಕಾದ್ರೆ ಬರೀರಿ, ರೆಡ್ ಕಲರ್ ಮಾರ್ಕರ್ ಅಥವಾ ರೆಡ್ ಕಲರ್ ಪೆನ್, ರೆಡ್ ಕಲರ್ ಸ್ಕೆಚ್ ಪೆನ್, ಒಂದು ತಟ್ಟೆ ಅಥವಾ ಬೌಲ್. ಇನ್ಫ್ಯಾಕ್ಟ್ ಪೇಪರ್ಗೆ ನಾನು ತಟ್ಟೆನೇ ಪ್ರಿಫರ್ ಮಾಡ್ತೀನಿ, ಬಟ್ ಬೌಲಲ್ಲಿ ಏನಾಗುತ್ತೆ ಅದು ಜಾಸ್ತಿ ಬೆಂಕಿ ಬರುತ್ತೆ. ಸೊ ತಟ್ಟೆ ಇದ್ದರೆ ಬೆಟರ್. ಓಕೆ, ಜೊತೆಗೆ ಒಂದು ಹೋಲ್ಡರ್, ಚಿಮ್ಟ, ಹಾಗೆ ಮ್ಯಾಚ್ ಬಾಕ್ಸ್, ಕ್ಯಾಂಡಲ್ ಅಥವಾ ದೀಪ, ನೀರ್ ಬಾಟಲ್, ಹಾಗೆ ನಿಮ್ಮ 5 ವಿಶಸ್, ಇಲ್ಲಿಂದ ಏನು ಅಚೀವ್ ಮಾಡಬೇಕು, ಏನನ್ನ ಪಡ್ಕೋಬೇಕು, ಏನನ್ನ ರಿಸಲ್ಟ್ಸ್ ಪಡಿಬೇಕು, ಗುರಿಗಳನ್ನು ಅಚೀವ್ ಮಾಡ್ಬೇಕಂತಿದ್ರ ಅಂಥ ಒಂದು 5 ವಿಷಸ್ನ ಮೈಂಡಲ್ಲಿ ರೆಡಿ ಮಾಡ್ಕೊಳ್ಳಿ, ಇಲ್ಲ ಒಂದು ಬುಕ್ಕಲ್ಲಿ ಬರೆದಿಟ್ಕೊಳ್ಳಿ. ಇಷ್ಟು ಪ್ರಿಪ್ರೇಷನ್ಸ್ ಮಾಡಬೇಕೆಲ್ಲರೂ. ಡನ್? ರೆಡಿನಾ? ಇಷ್ಟು ಸಾಮಗ್ರಿಗಳು. ಇನ್ ಕೇಸ್ ಯಾರಾದರೂ ರೆಡಿ ಮಾಡ್ಕೊಂಡಿಲ್ಲ ಅಂದರೆ
ಕ್ವಿಕ್ಲಿ ರೆಡಿ ಮಾಡ್ಕೊಳ್ಳಿ ಬಿಕಾಸ್ ವಿಲ್ ಸ್ಟಾರ್ಟ್ ಇನ್ ಅದರ್ 4 minutes. ಓಕೆ, ನಾವು ಟೆಲ್ ಮಿ ಎಷ್ಟು ಜನ ಎಲ್ಲ ಫಸ್ಟ್ ಟೈಮ್ ಅಟೆಂಡ್ ಮಾಡ್ತಾ ಇದ್ದೀರಾ ಈ ಒಂದು ಅಮಾವಾಸ್ಯೆ ರಿಚುವಲ್ನ? ಚಾಟ್ ಬಾಕ್ಸಲ್ಲಿ ಹಾಕಿ FT, ಫಸ್ಟ್ ಟೈಮ್ ಅಂತ ಹಾಕಿ, FT ಅಂತ ಹಾಕಿ ಚಾಟ್ ಬಾಕ್ಸಲ್ಲಿ. ಓ, ಸೋ ಮೆನಿ ಪೀಪಲ್. FT, first time. Nice. So let's understand, ಏನಿದು ಅಮಾವಾಸ್ಯೆ ರಿಚುವಲ್? ಜನರಲಿ ನೋಡಿ, ಎಲ್ಲರೂ ತುಂಬ ಜನ ಇನ್ಕ್ಲೂಡಿಂಗ್ ನಾನು ಕೂಡ ಮೊದಲೆಲ್ಲ ತುಂಬ ಹೀಗೆ ಅಂದ್ಕೊಂಡಿದ್ದೆ, ಅಮಾವಾಸ್ಯೆ ಅಂದರೆ ನೆಗೆಟಿವ್ ಅಂತ ಹೇಳಿಬಿಟ್ಟು. ಹೌದಾ? ಈಗಲೂ ಎಷ್ಟೋ ಜನ ಹಂಗೆ ಅಂದ್ಕೊಂಡಿರ್ಬೋದು, ಅಮಾವಾಸ್ಯೆ ಅಂದರೆ ಅಮಾವಾಸ್ಯೆ ಅಪ್ಪ ನೆಗೆಟಿವ್ ಅಥವಾ ಕೆಟ್ಟದ್ದು ಅಥವಾ ಡಾರ್ಕ್ ಬ್ಲ್ಯಾಕ್ ಅನ್ನೋ ಥರ ಅನಿಸಿರ್ಬೋದು. ಎಸ್? ಓಕೆ, ಲೆಟ್ಸ್ ಅಂಡರ್ಸ್ಟ್ಯಾಂಡ್. ನೋಡಿ, ಅಮಾವಾಸ್ಯೆ ಅಂತ ಹೇಳಿದ್ರೆ ಏನು? ಅಮಾವಾಸ್ಯೆ ಅಂದರೆ ನೋ ಮೂನ್. ನೋ ಮೂನ್ ಅಂದರೆ ಅರ್ಥ ಲಿಟ್ರಲಿ ಚಂದ್ರ ಇಲ್ಲ, ಖಾಲಿ ಚಂದ್ರ ಇಲ್ಲ ಅಂಥೇಳಿ ಅರ್ಥ. ನ್ಯೂ ಮೂನ್, ಇಲ್ಲಿಂದ ಏನಾಗುತ್ತೆ, ಚಂದ್ರ ಬೆಳೀತಾ ಹೋಗ್ತಾನೆ. ಅಮಾವಾಸ್ಯೆ 0, ಇಲ್ಲಿಂದ ಚಂದ್ರ ವೃದ್ಧಿ ಆಗ್ತಾನೆ, ಬೆಳೀತಾ ಹೋಗ್ತಾನೆ. ಸೊ ಅಂದರೆ ಅರ್ಥ, ಈ ಅಮಾವಾಸ್ಯೆ ದಿನ ಈಸ್ ವೆರಿ ಪವರ್ಫುಲ್. ಬಿಕಾಸ್ ಈ ಅಮಾವಾಸ್ಯೆ ದಿನ ನೀವು ಏನೇ ಒಂದು ರಿಚುವಲ್ಸ್ ಮಾಡೋಂಥದ್ದು, ಪೂಜೆ ಮಾಡೋಂಥದ್ದು, ಅಥವಾ ವಿಶ್ ಮ್ಯಾನಿಫೆಸ್ಟೇಷನ್ ಮಾಡೋಂಥದ್ದು, ಅಥವಾ ಏನೇ ಬೈ ಮಾಡಿದ್ರೆ, ತೊಗೊಂಡ್ರೆ, ಕೊಂಡ್ಕೊಂಡ್ರೆ, ರಿಜಿಸ್ಟ್ರೇಷನ್ ಮಾಡಿಕೊಂಡ್ರೆ, ಇದೆಲ್ಲ ಒಳ್ಳೇದಾಗತ್ತೆ. ಅಮಾವಾಸ್ಯೆ ದಿನ ಶುರು ಮಾಡೋಂಥದ್ದು, ರೈಟ್? ಸೊ ಓನ್ಲಿ ಫ್ಯೂ ಕ್ಯಾಟಗರಿ ಪೀಪಲ್ ನೋ ದಿಸ್, ಅಮಾವಾಸ್ಯೆ ಇಸ್ ವೆರಿ ಗುಡ್ ಅಂತ ಹೇಳ್ಬಿಟ್ಟು. ಓಕೆ, ವೆನ್ ಐ ಲರ್ನ್ ದಿಸ್, ಯಾವಾಗ ಇದನ್ನು ಅರ್ಥ ಮಾಡಿಕೊಂಡೆ, ಸೊ ಅವಾಗ ನನಗೂ ಗೊತ್ತಾಯಿತು ಅಮಾವಾಸ್ಯೆ ಈಸ್ ವೆರಿ ಪವರ್ಫುಲ್. ಬಿಕಾಸ್ ಈ ಅಮಾವಾಸ್ಯೆ ದಿನ ನಾವೇನು ಶುರು ಮಾಡ್ತೀವಿ, ಹೇಗೆ ಚಂದ್ರ ಬೆಳೀತಾ ಹೋಗ್ತಾನೆ, ಅಮಾವಾಸ್ಯೆಯಿಂದ ಚಂದ್ರ ಬೆಳೀತಾ ಹೋಗ್ತಾನೆ, ಪೂರ್ಣ ಚಂದ್ರನಾಗ್ತಾನೆ. ಅದೇ ಥರ ಅಮಾವಾಸ್ಯೆ ದಿನ ಏನು ಗುರಿಗಳನ್ನು ಸೆಟ್ ಮಾಡ್ಕೊಳ್ತೀವಿ, ವಿಶ್ ಮ್ಯಾನಿಫೆಸ್ಟ್ ಮಾಡ್ತೀವಿ, ಅದೆಲ್ಲವೂ ಕೂಡ ಚಂದ್ರ ಬೆಳೆಯೋ ಥರ ನಮ್ಮ ವಿಶಸ್ ಕೂಡ ಬೆಳೆದು ಅಚೀವ್ ಆಗುತ್ತೆ, ಕಂಪ್ಲೀಟ್ ಆಗುತ್ತೆ, ಮ್ಯಾನಿಫೆಸ್ಟ್ ಆಗುತ್ತೆ. ಸೊ ದಟ್ ಈಸ್ ವೈ ನಾವೇನು ಮಾಡಬೇಕು, ಅಮಾವಾಸ್ಯೆ ರಿಚುವಲ್ ಮ್ಯಾನಿಫೆಸ್ಟ್ ಮಾಡಬೇಕು. ಡನ್? ಎಸ್? ಅರ್ಥ ಆಗ್ತಾ ಇದೆಯಾ? ಸೊ ಅಮಾವಾಸ್ಯೆ ಇಸ್ ವೆರಿ ಗುಡ್ ಆ್ಯಕ್ಚುಲಿ. ನೋಡಿ, ಎಷ್ಟೋ ಹಬ್ಬಗಳ ಅಮಾವಾಸ್ಯೆ ದಿನ ಬರುತ್ತೆ, ಹೌದಾ? ದೀಪಾವಳಿ, ಎಷ್ಟೋ ಹಬ್ಬಗಳು ಅಮಾವಾಸ್ಯೆ ದಿನ ಬರುತ್ತೆ. ಸೋ ಮೆನಿ ಆರ್ ದೇರ್. ಅಂದರೆ ಅರ್ಥ ಇಟ್ಸ್ ವೆರಿ ಪವರ್ಫುಲ್ ಅಂತ ಹೇಳ್ಬಿಟ್ಟು. ಸೊ ಲೆಟ್ಸ್ ಡೂ, ನಾವು ಕೂಡ ಏನು ಮಾಡೋಣ, ರೆಗ್ಯುಲರ್ ಆಗಿ ವಿ ಡೂ ಅಮಾವಾಸ್ಯೆ ರಿಚುವಲ್ ಲೈವಲ್ಲಿ ಇದೇ ಥರ ಮಾಡ್ತೀವಿ. ಅದರ ಜೊತೆಗೆ ಹುಣ್ಣಿಮೆ ರಿಚುವಲ್ ಕೂಡ ಮಾಡ್ತೀವಿ. ಹುಣ್ಣಿಮೆ ರಿಚುವಲ್ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತೀವಿ. ಅಲ್ಲಿ ನಾವು ಬೇಲೀಫ್ ಒಂದಿಗೆ ಮಾಡ್ತೀವಿ, ಪಲಾವ್ ಎಲೆಗೆ ಒಂದಿಗೆ ಮಾಡ್ತೀವಿ. ಬಟ್ ಅಮಾವಾಸ್ಯೆ ರಿಚುವಲ್ಗೆ ವೈಟ್ ಪೇಪರ್ ಒಂದಿಗೆ ಮಾಡ್ತೀವಿ. ಕ್ಲಿಯರ್? ಸೊ ಇದೇ ಥರ ಈ ರಿಚುವಲ್ನ ಆಲ್ಮೋಸ್ಟ್ 3-4 ಇಯರ್ಸಿಂದ ಮಾಡಿಸ್ತಾ ಇದ್ದೀನಿ. ಮೊದಲು ಬೇರೆ ಪೇಯ್ಡ್ ಸ್ಟೂಡೆಂಟ್ಗೆ ಅಷ್ಟೇ ಇತ್ತು. ಆಮೇಲೆ ಐ ಥಾಟ್ ಎಲ್ಲರಿಗೂ ಬೆನಿಫಿಟ್ ಆಗ್ತದೆ, ವೈ ನಾಟ್ ಫ್ರೀ, ಎಲ್ಲರಿಗೂ ಅವಕಾಶ ಕೊಡಬಾರ್ದು ಅಂಥೇಳಿ ದೆನ್ ಓಪನ್ ಫಾರ್ ಎವ್ರಿ ಒನ್, ಎಲ್ಲರಿಗೂ ಅವಕಾಶ ಕೊಡೋಕ್ಕೆ ಶುರು ಮಾಡಿದೆ, ಜಾಯಿನ್ ಆಗೋಕ್ಕೆ ಫ್ರೀ ಕ್ಲಾಸ್ ಥರ. ಆಮೇಲೆ ಗೊತ್ತಾಯಿತು, ಓಕೆ, ಕೆಲವರು ಲೈವಲ್ಲಿ ಅಟೆಂಡ್ ಮಾಡೋಕ್ಕಾಗಲ್ಲ, ಸೊ ವೈ ನಾಟ್ ರಿಪ್ಲೇ ಕೂಡ ಕೊಡಬಾರ್ದು ಅಂಥೇಳಿ. ಸೊ ಯೂಟ್ಯೂಬಲ್ಲಿ ವಿಡಿಯೋ ಕೂಡ ಬರುತ್ತೆ ಆಫ್ಟರ್ ದಿಸ್ ಸೆಷನ್. ಸೊ ಅದನ್ನು ನೋಡಿಕೊಂಡು ಇನ್ ಕೇಸ್ ಯಾರಾದರೂ ಮಿಸ್ ಮಾಡಿದರೆ, ರಾತ್ರಿ ಅಥವಾ ಬೆಳಗ್ಗೆ ಅಥವಾ ನಾಳೆ 24 ಗಂಟೆಲಿ ಇದನ್ನು ನೀವು ಮಾಡಿದ್ರೆ ವಂಡರ್ಫುಲ್ ರಿಸಲ್ಟ್ಸ್ ಬರುತ್ತೆ ನಿಮಗೆ. ಡನ್? ಕ್ಲಿಯರ್? ಆರ್ ಯು ಆಲ್ ರೆಡಿ? ಎಲ್ಲ ರೆಡಿ ಇದ್ದೀರಾ? ಎಕ್ಸೈಟೆಡ್ ಆಗಿದ್ದೀರಾ? ಅನ್ಮ್ಯೂಟ್ ಮಾಡಿ ಹೇಳಿ. ಎಸ್ ಸೊ ಇದೇ ಥರ ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಫ್ರಮ್ ಪಾಸ್ಟ್ ಸೋ ಮೆನಿ ಮಂತ್ಸ್, ಸೋ ಮೆನಿ ಇಯರ್ಸಿಂದ ಕೆಲವು ಸ್ಟೂಡೆಂಟ್ಸ್ ಅಂತೂ ರೆಗ್ಯುಲರ್ ಆಗಿ ಅಟೆಂಡ್ ಮಾಡ್ತಾ ವಂಡರ್ಫುಲ್ ಆಗಿ ಈ ರಿಚುವಲಿಂದ ವಿಶಸ್ನ ಫುಲ್ಫಿಲ್ ಮಾಡ್ಕೊಂಡಿದ್ದಾರೆ, ಗೋಲ್ಸ್ನ ಅಚೀವ್ ಮಾಡಿದ್ದಾರೆ, ರಿಸಲ್ಟ್ಸ್ ಪಡೆದಿದ್ದಾರೆ, ಸಕ್ಸಸ್ ಪಡೆದಿದ್ದಾರೆ, ಇನ್ಕ್ಲೂಡಿಂಗ್ ಮೀ, ನಾನು ಕೂಡ. ಅರ್ಥ ಆಗ್ತಾ ಇದೆಯಾ? ಸೊ ರೆಗ್ಯುಲರ್ ಆಗಿ ಅಟೆಂಡ್ ಮಾಡಿ, ಸೊ ದಟ್ ನಿಮ್ಮ ಲೈಫಲ್ಲೂ ಕೂಡ ಮ್ಯಾಜಿಕ್ನ ನೋಡ್ತೀರಾ, ವಂಡರ್ಫುಲ್ ಮ್ಯಾನಿಫೆಸ್ಟೇಷನ್ನ ನೋಡ್ತೀರಾ. ಡನ್? ಓಕೆ, ಸೊ ಲೆಟ್ಸ್ ಸ್ಟಾರ್ಟ್. ಶುರು ಮಾಡೋಣ. ಪ್ರತಿಯೊಬ್ಬರು ಸಿಟ್ ಸ್ಟ್ರೈಟ್.
ಮೊದಲಿಗೆ ವೈಟ್ ಶೀಟನ್ನು ತಗೊಳ್ಳಿ. ಟೇಕ್ ದ ವೈಟ್ ಶೀಟ್. ರೆಡ್ ಕಲರ್ ಮಾರ್ಕರ್ನ ತಗೊಳ್ಳಿ. ವೈಟ್ ಶೀಟ್ ಹೀಗಿಟ್ಕೋಬೇಡಿ, ಹೀಗಿಟ್ಕೊಳ್ಳಿ. ಓಕೆ, ಎಸ್, ಈ ರೀತಿಯಾಗಿ ವರ್ಟಿಕಲ್ ಆಗಿ ಇಟ್ಕೊಳ್ಳಿ. ಸೊ ಟೇಕ್ ದ ರೆಡ್ ಕಲರ್ ಮಾರ್ಕರ್, ರೆಡ್ ಕಲರ್ ಪೆನ್. ಸೊ ಹೇಗೆ ಬರಿಬೇಕು ಅದನ್ನು ಹೇಳ್ಕೊಡ್ತೀನಿ. ಈ ಒಂದು ವಿಶ್ ಲೆಟರ್, ಯೂನಿವರ್ಸ್ಗೆ ನಾವು ಒಂದು ಗ್ರ್ಯಾಟಿಟ್ಯೂಡ್ ಲೆಟರ್ನ ಬರಿತೀವಿ, ವಿಶ್ ಲೆಟರ್ನ ಬರಿತೀವಿ. ಹೇಗೆ ಬರಿಬೇಕು? ಸೊ ಈ ಒಂದು ಲೆಟರಲ್ಲಿ ನಾವು ಯೂನಿವರ್ಸ್ಗೆ ಥ್ಯಾಂಕ್ ಯು ಹೇಳ್ತೀವಿ. ನಾವು ಬರಿತೀವಿ ನಮ್ಮ ವಿಶಸ್ನ ಆ್ಯಸ್ ಇಫ್ ಆಲ್ರೆಡಿ ಅಚೀವ್ ಆಗಿದೆ, ಪಡ್ಕೊಂಡಿದ್ದೀನಿ, ನನಗೆ ಸಿಕ್ಕಿದೆ ಅನ್ನೋ ರೀತಿ ಅಫರ್ಮೇಷನ್ ರೂಪದಲ್ಲಿ ಬರಿತೀವಿ. ಪ್ರೆಸೆಂಟ್ ಟೆನ್ಸಲ್ಲಿ ಅಥವಾ ಆಲ್ರೆಡಿ ಆಗಿದೆ ಪಾಸ್ಟ್ ಟೆನ್ಸಲ್ಲಿ ಅನ್ನೋ ರೀತಿ ಬರಿತೀವಿ. ಕ್ಲಿಯರ್? ಅಫರ್ಮೇಷನ್ ರೂಪದಲ್ಲಿ ಆಗಬೇಕು, ಮಾಡಬೇಕು, ಸಿಗಬೇಕು ಹಿಂಗೆಲ್ಲ ಬರೆಯೋದಿಲ್ಲ. ಆಲ್ರೆಡಿ ಆಗಿದೆ, ಥ್ಯಾಂಕ್ ಯು ಯೂನಿವರ್ಸ್, ಈ ರೀತಿ ಬರಿತೀವಿ. ಡನ್? ಯಾವ್ಯಾವ್ದು ಬರಿಬೋದು? 5 ವಿಶಸ್ನ ಬರಿತೀವಿ. 5 ವಿಶಸ್ ಕ್ಯಾನ್ ಬಿ ಎನಿಥಿಂಗ್, ಏನು ಬೇಕಾದ್ರೂ ಬರಿಬೋದು. ಒಂದು ನಿಮ್ಮ ಪರ್ಸ್ನಲ್ ವಿಚಾರದ ಬಗ್ಗೆ ಬರಿಬೋದು. ನಿಮ್ಮಲ್ಲಿ ಏನಾದರೂ ಚೇಂಜಸ್ ಆಗಬೇಕು, ಡಿಸಿಪ್ಲೀನು, ಹ್ಯಾಬಿಟ್ಸು, ಬೆಳಗ್ಗೆ ಬೇಗ ಎದ್ದೇಳ್ತೀನಿ ಅಥವಾ ಎಕ್ಸಸೈಸ್ ಮಾಡ್ತಾಯಿನಿ, ಮೆಡಿಟೇಷನ್ ಮಾಡ್ತಾಯಿನಿ, ಅವ್ರೇನಾದರೂ ಬೈ ಮಾಡಬೇಕು, ಲ್ಯಾಪ್ಟಾಪ್ ತೊಗೋಬೇಕು, ಮೊಬೈಲ್ ತೊಗೋಬೇಕು, ಬೈಕ್ ತೊಗೋಬೇಕು, ಕಾರ್ ತೊಗೋಬೇಕು, ಯುವರ್ ಪರ್ಸ್ನಲ್, ಏನೇ ಪರ್ಸ್ನಲ್ ಇರ್ಬೋದು. ಆರೋಗ್ಯದ ಬಗ್ಗೆ ಬರಿಬೋದು, ಹೆಲ್ತ್ ಬಗ್ಗೆ. 5 kg ಕಡಿಮೆ ಆಗಬೇಕಂತಿದ್ದೀನಿ, 5 kg ಜಾಸ್ತಿ ಆಗಬೇಕಂತಿದ್ದೀನಿ. ಓಕೆ, ಹೆಲ್ತ್ ಬಗ್ಗೆ. ರಿಲೇಷನ್ಶಿಪ್ ಬಗ್ಗೆ ಬರಿಬೋದು, ನಿಮ್ಮ ಫ್ಯಾಮಿಲಿ ರಿಲೇಷನ್ಶಿಪ್ ಬಗ್ಗೆ. 4ನೇದು ನಿಮ್ಮ ಜಾಬ್ ಬಗ್ಗೆ, ಕರಿಯರ್ ಬಗ್ಗೆ ಬರಿಬೋದು, ಬಿಸ್ನೆಸ್ ಬಗ್ಗೆ ಬರಿಬೋದು. ಲಾಸ್ಟಲ್ಲಿ ಮನಿ ವಿಚಾರವಾಗಿ ಕೂಡ ಬರಿತೀರ. ಓಕೆ, ಮನಿ ವಿಚಾರವಾಗಿಯೂ ಬರಿತೀರ. ಸೊ ಅದು ಬಿಟ್ಟು ಬೇರೆ ಏನು ಬೇಕಾದ್ರೂ ನಿಮ್ಮ ಏನಾದರೂ ವಿಶಸ್ ಇದ್ದರೆ ಅದು ಕೂಡ ಬರಿಬೋದು. ಒಟ್ಟು 5 ವಿಶಸ್ನ ಬರಿತೀವಿ. 5. ಕ್ಲಿಯರ್? ಯಾವ ರೀತಿ ಬರೀತೀರಾ? ಎಕ್ಸಾಂಪಲ್ ಆಗಿ ಲೆಟ್ಸ್ ಸೇ 5 lakh rupees ಬರಬೇಕು ಅಂದರೆ, ಥ್ಯಾಂಕ್ ಯು ಯೂನಿವರ್ಸ್, ಐ ಹ್ಯಾವ್ ರಿಸೀವ್ಡ್ 5 lakhs. ನನಗೆ 5 lakh rupees ಬಂದಿದೆ, ಥ್ಯಾಂಕ್ ಯು ಯೂನಿವರ್ಸ್. ಈ ರೀತಿಯಾಗಿ ಆಲ್ರೆಡಿ ಆಗಿದೆ, ಆಗ್ತಾ ಇದೆ ಅನ್ನೋ ರೀತಿ ಬರೆಯುವಂಥದ್ದು. ಡನ್? ಅರ್ಥ ಆಯ್ತಾ? ಕ್ಲಿಯರ್? ಸೊ ಲೆಟ್ ಸ್ಟಾರ್ಟ್. ಶುರು ಮಾಡೋಣ. ಹಾಗಿದ್ರೆ ಪ್ರೇಯರೊಂದಿಗೆ ಶುರು ಮಾಡೋಣ. ಪ್ರತಿಯೊಬ್ಬರು ಸಿಟ್ ಸ್ಟ್ರೈಟ್, ಬೆನ್ನು ನೇರ ಇಟ್ಕೊಳ್ಳಿ. ಶೋಲ್ಡರ್ ರಿಲ್ಯಾಕ್ಸ್. ಕ್ಲೋಸ್ ಯುವರ್ ಐಸ್. ಕಣ್ಣು ಮುಚ್ಕೊಳ್ಳಿ. ಡೀಪ್ ಇನ್ಹೇಲ್, ಎಕ್ಸೇಲ್ ಮಾಡಿ. ಬ್ರೀದ್ ಇನ್ ಮಾಡಿ, ಬ್ರೀದ್ ಔಟ್ ಮಾಡಿ. ಬ್ರೀದ್ ಇನ್ ಮಾಡ್ತಾ ಪಾಸಿಟಿವ್ ಎನರ್ಜಿನ ಒಳಗಡೆ ತಗೊಳ್ಳಿ. ಕನೆಕ್ಟ್ ಮಾಡಿ ಈ ಒಂದು ಪವರ್ಫುಲ್ ಕಮ್ಯುನಿಟಿ ಎನರ್ಜಿ ಜೊತೆ, ಗುರುವಿನ ಎನರ್ಜಿ ಜೊತೆ, ನ್ಯೂ ಮೂನ್ ಎನರ್ಜಿಯ ಜೊತೆ ಕನೆಕ್ಟ್ ಆಗಿ. ಎಕ್ಸೇಲ್ ಮಾಡ್ತಾ ಯಾವುದೇ ಟೆನ್ಷನ್, ವರಿ, ಸ್ಟ್ರೆಸ್, ನೆಗೆಟಿವ್ಸ್ ಎಲ್ಲ ಆಚೆ ಹಾಕಿ. ಬ್ರೀದ್ ಇನ್ ಮಾಡಿ, ಬ್ರೀದ್ ಔಟ್ ಮಾಡಿ. 2 ಕೈನ ಜೋಡಿಸಿ ನಮಸ್ಕಾರ ಮುದ್ರೆಗೆ ಬನ್ನಿ. ಕಣ್ಮುಂದೆ ಮಾತಾ ಪಿತಾ ಗುರು ದೇವರನ್ನ ನೆನಪಿಸ್ಕೊಳ್ಳಿ. ಪ್ರೇ ಮಾಡ್ಕೊಳ್ಳಿ. ಈ ಒಂದು ರಿಚುವಲಿಂದ ವಂಡರ್ಫುಲ್ ರಿಸಲ್ಟ್ ಸಿಗೋ ಥರ, ನನ್ನ ವಿಶಸ್ ಎಲ್ಲ ಫುಲ್ಫಿಲ್ ಆಗೋ ಥರ, ಅದಕ್ಕೆ ಯಾವುದೇ ಅಡೆತಡೆಗಳೆಲ್ಲ ಇದ್ರೂ ಎಲ್ಲ ನಿವಾರಣೆ ಆಗೋ ಥರ ನನಗೆ ಆಶೀರ್ವದಿಸಿ, ಶಕ್ತಿ ಕೊಡಿ, ಎನರ್ಜಿ ಕೊಡಿ, ಬ್ಲೆಸ್ ಮಾಡಿ ಅಂಥೇಳಿ ಪ್ರೇ ಮಾಡ್ಕೊಳ್ಳಿ. ನಿಮ್ಮ ಪೂರ್ವಜರನ್ನು ನೆನಪಿಸ್ಕೊಳ್ಳಿ, ಗುರು ಹಿರಿಯರನ್ನ ನೆನಪಿಸ್ಕೊಳ್ಳಿ, ಇಷ್ಟ ದೇವರು, ಮನೆ ದೇವರು ಪ್ರೇ ಮಾಡ್ತಾ. ಎರಡು ಕೈನ ರಬ್ ಮಾಡ್ತಾ, ಕಣ್ಣು ಮುಖಕ್ಕೆ ಎನರ್ಜಿ ಕೊಡ್ತಾ. ಸ್ಲೋಲಿ ಆ್ಯಂಡ್ ಜೆಂಟ್ಲಿ ಓಪನ್ ಯುವರ್ ಐಸ್. ನೈಸ್. ಸೊ ಲೆಟ್ಸ್ ಸ್ಟಾರ್ಟ್. ಶುರು ಮಾಡೋಣ.
Take the red color marker, red color pen. ಸೊ ಶೀಟನ್ನ ಹೀಗೆ ಇಟ್ಕೊಳ್ತೀರಾ. ಫಸ್ಟ್ ಹೆಡಿಂಗ್ ಅಲ್ಲಿ ಬರೀತೀರಾ ಟು ಮೈ ಡಿಯರ್ ಯೂನಿವರ್ಸ್. ಹೆಡಿಂಗ್ ಅಲ್ಲಿ ಬರೀತೀರಾ ಟು ಮೈ ಡಿಯರ್ ಯೂನಿವರ್ಸ್. ಕನ್ನಡದಲ್ಲಿ ಬರೆಯೋರು ನನ್ನ ಪ್ರೀತಿಯ ಬ್ರಹ್ಮಾಂಡವೇ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಕೆಳಗಡೆ ಮತ್ತೆ ಬರೀರಿ 3 ಬಾರಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಐ ರಿಪೀಟ್, ಹೆಡ್ಡಿಂಗ್ ಅಲ್ಲಿ ಬರೀತೀರಾ ನನ್ನ ಪ್ರೀತಿಯ ಬ್ರಹ್ಮಾಂಡವೇ, ಇಂಗ್ಲಿಷ್ ಅಲ್ಲಿ ಟು ಮೈ ಡಿಯರ್ ಯೂನಿವರ್ಸ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಬರೆದ್ರ? ಈಗ 1 2 3 4 5 ಈ ತರ ಬರ್ದಾದ್ಮೇಲಿಂದ 1 2 3 4 5 5 ವಿಶಸ್ನ ಬರೀತೀರಾ. 5 ಗುರಿಗಳನ್ನ, 5 ಗೋಲ್ಸ್ನ. ಇಲ್ಲಿಂದ 1 ಮಂತ್, 3 ಮಂತ್, 6 ಮಂತ್ಸ್ ಅಲ್ಲಿ ಏನು ಅಚೀವ್ ಮಾಡಬೇಕು ಅಂಥದ್ದು ಬರೀರಿ. ಡೋಂಟ್ ಕೀಪ್ ಫಾರ್ ಲಾಂಗ್ ಟರ್ಮ್ದು ಬೇಡ, ಬಿಕಾಸ್ ಲಾಂಗ್ ಟರ್ಮ್ದು ರಿಸಲ್ಟ್ ಬರೋಕ್ಕೆ ಟೈಮ್ ಬೇಕಲ್ವಾ. ಯು ಡೋಂಟ್ ಬಿಲೀವ್, ಏನೂ ಆಗಿಲ್ಲ ಅಂತ ಅನಿಸ್ಬಿಡುತ್ತೆ. ಶಾರ್ಟ್ ಟರ್ಮ್ ಗೋಲ್ ಇಟ್ಕೊಳ್ಳಿ, ಅಚೀವ್ ಆದಾಗ ಯು ಗೆಟ್ ಕಾನ್ಫಿಡೆನ್ಸ್. ಎಸ್, ಏನು ಬೇಕಾದ್ರೂ ಅಚೀವ್ ಆಗುತ್ತೆ ಅಂತ ಹೇಳಿ. ಸೊ ಆ ರೀತಿ ನಿಮ್ಮ ವಿಶಸ್ ಬರೆಯೋಣ. ಸೊ ಲೆಟ್ ಸ್ಟಾರ್ಟ್. ನಾನು ಬರಿತೀನಿ ನಿಮ್ಮ ಜೊತೆಗೆ. 1 2 3 4 5 5 ವಿಶಸ್ನ ಬರೀರಿ. ಸ್ಟಾರ್ಟ್. ಸೊ ಬರಿಬೇಕಾದ್ರೆ ಲಾಡ್ ಆಫ್ ಕಾನ್ಫಿಡೆನ್ಸ್, ಫೇತ್, ಭಕ್ತಿ, ಎನರ್ಜಿಯಿಂದ ಬರೀರಿ. ಇಂಟೆನ್ಷನ್ ಇಟ್ಕೊಂಡು ಬರೀರಿ. Yeah, past tense, already achieved, thank you universe, already got, I have achieved, I have received, ಆ ಥರನೂ ಬರೀಬೋದು. I am doing, I am getting, present continuous tense ಅಲ್ಲೂ ಬರೀಬೋದು, ಪ್ರೆಸೆಂಟ್ ಟೆನ್ಸ್ ಅಲ್ಲೂ ಬರೀಬೋದು. 1 2 3 4 5 5 ಗೋಲ್ಸ್ನ ಬರೀರಿ, 5 ವಿಶಸ್ನ ಬರೀರಿ. ಕನ್ನಡದಲ್ಲಿ ಬೇಕಾದ್ರೂ ಬರೀರಿ, ಇಂಗ್ಲೀಷಲ್ಲಿ ಬೇಕಾದ್ರೂ ಬರೀರಿ, ಆಸ್ ಯುವರ್ ವಿಶ್. ಆದ ನಂತರ ಕೆಳಗಡೆ ಮತ್ತೆ 3 ಬಾರಿ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಅಂತ ಬರೀರಿ. ಸೈನ್ ಮಾಡಿ, ನಿಮ್ಮ ಸಹಿಯನ್ನ ಹಾಕಿ. ಎಸ್. ಲಾಸ್ಟ್ ಅಲ್ಲಿ ಮತ್ತೊಮ್ಮೆ 3 ಬಾರಿ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಯೂನಿವರ್ಸ್ ಬರೀತೀರಾ, ಸೈನ್ ಮಾಡ್ತೀರಾ. ಡನ್. ಓಕೆ, ಇನ್ನ ಕೆಲವರು ಬರಿತಾ ಇದ್ದೀರಾ, ಬರೀರಿ.
ಅಟ್ಲೀಸ್ಟ್ ಈ ಅಮಾವಾಸ್ಯೆ ಹುಣ್ಣಿಮೆ ರಿಚುವಲ್ಗಾದ್ರೂ ಕ್ಯಾಮ್ರಾ ಆನ್ ಮಾಡ್ತಾ ಅಟೆಂಡ್ ಮಾಡ್ಬೋದಲ್ವಾ? ಎಷ್ಟೋ ಜನ ಕ್ಯಾಮ್ರಾ ಆಫ್ ಮಾಡಿದ್ದೀರಾ. ಹೌ ಡು ಯು ಗೆಟ್ ಎನರ್ಜಿ? ಕನೆಕ್ಟ್ ಆದಾಗ ತಾನೆ ವಿಡಿಯೋ ಆನ್ ಮಾಡ್ತಾ ಲೈವ್ ಅಲ್ಲಿ ನೋಡ್ತಾ ಅಟೆಂಡ್ ಮಾಡಿದ್ರೆ ಯು ಗೆಟ್ ದಟ್ ಎನರ್ಜಿ ಕನೆಕ್ಷನ್, ಇಸಂಟ್ ಇಟ್? ಕ್ಯಾಮ್ರಾ ಆನ್ ಮಾಡಿ ಅಟೆಂಡ್ ಮಾಡಿ. ಓಕೆ, ಡನ್. ಸೊ ಹೇಗೆ ಫೋಲ್ಡ್ ಮಾಡಬೇಕು ಅಬ್ಸರ್ವ್ ಮಾಡಿ ಎಲ್ಲರೂ. ಹೆಂಗೆ ಫೋಲ್ಡ್ ಮಾಡ್ಬೇಕೀಗ? ಬರ್ದಿರೋದು ನನ್ನ ಕಡೆಗಿದೆ, ಹೀಗೆ ಇಟ್ಕೊಂಡಿದ್ದೀನಿ, ಬರ್ದಿರೋದು ನನ್ನ ಕಡೆಗಿದೆ. ಸೊ ಮೇಲ್ಗಡೆಯಿಂದ ಒಂದ್ಸರಿ ಫೋಲ್ಡ್ ಮಾಡ್ತೀನಿ, ಟರ್ನ್ ಮಾಡ್ತೀನಿ, ಮತ್ತೆ ಮೇಲ್ಗಡೆಯಿಂದ ಇನ್ನೊಮ್ಮೆ ಫೋಲ್ಡ್ ಮಾಡ್ತೀನಿ. ಡನ್. ಐ ರಿಪೀಟ್, ಇನ್ನೊಂದ್ಸರಿ ತೋರಿಸ್ತೀನಿ. ದಿಸ್ ಇಸ್ ಹೌ ಐ ರಿಟರ್ನ್. ಬರ್ದಿರೋದು ನನ್ನ ಕಡೆಗಿದೆ, ಸರಿನಾ? ಸೊ ಮೇಲ್ಗಡೆಯಿಂದ ನನ್ನ ಕಡೆಗೆ ಒಂದ್ಸರಿ ಫೋಲ್ಡ್ ಮಾಡ್ತೀನಿ, ಟರ್ನ್ ಮಾಡ್ತೀನಿ, ಮತ್ತೆ ಮೇಲ್ಗಡೆಯಿಂದ ನನ್ನ ಕಡೆಗೆ ಒಂದ್ಸರಿ ಫೋಲ್ಡ್ ಮಾಡ್ತೀನಿ. ದಟ್ಸ್ ಇಟ್. ಕ್ಲಿಯರ್? ಎಸ್. ಸೊ ರೈಟ್ ನಾವು ಇದನ್ನ ಚಾರ್ಜ್ ಮಾಡೋಣ, ಎನರ್ಜೈಸ್ ಮಾಡೋಣ. ಸೊ ದೀಪ ಅಥವಾ ಕ್ಯಾಂಡಲ್ ತಗೊಳ್ಳಿ. ದೀಪ ಅಥವಾ ಕ್ಯಾಂಡಲ್ ಏನಿದೆ ಹಚ್ಚಿ. ಲೈಟ್ ದ ಲ್ಯಾಂಪ್, ಲೈಟ್ ದ ಕ್ಯಾಂಡಲ್. ದೀಪ ಅಥವಾ ಲೈಟ್ ಕ್ಯಾಂಡಲ್ ಏನಿದೆ ಹಚ್ಕೊಳ್ಳಿ. ಎಸ್, ಲೇಟಾಗಿ ಜಾಯ್ನ್ ಆದವರು ಯೂಟ್ಯೂಬಲ್ಲಿ ರಿಪ್ಲೈ ಬರುತ್ತೆ, ನೋಡ್ಕೊಂಡು ಮಾಡಿ. ಓಕೆ. ಸೊ ಸ್ಟೂಡೆಂಟ್ಸ್, ಯಾರ್ಯಾರ ಹತ್ರ ಲಕ್ ಯಂತ್ರ ಆ್ಯಂಡ್ ಮನಿ ಯಂತ್ರ ಅಥವಾ ಕ್ರಿಸ್ಟಲ್, ಸ್ಫಟಿಕ, ಎನಿ ಕೈಂಡ್ ಆಫ್ ಬ್ರೇಸ್ಲೆಟ್ಸ್, ಹೀಲಿಂಗ್ ವಸ್ತುಗಳೆಲ್ಲ ಇದೆ, ಅದೆಲ್ಲ ಚಾರ್ಜ್ ಮಾಡ್ಕೋಬೋದು, ರೀಚಾರ್ಜ್ ಮಾಡ್ಕೋಬೋದು, ಎನರ್ಜೈಸ್ ಮಾಡ್ಕೋಬೋದು. ಕೀಪ್ ಇಟ್ ರೆಡಿ. ಏಟ್ ನಂಬರ್ ಬೇಡವಾ? ಬರಿಬೋದು. ಓಕೆ, ಲೆಟ್ಸ್ ಡೂ ಇಟ್. ಸೊ ಟೇಕ್ ದ ಶೀಟ್, ರೆಡ್ ಕಲರ್ ಮಾರ್ಕರ್, ಒನ್ ಸೈಡಲ್ಲಿ ಇನ್ಫಿನಿಟಿ ಸಿಂಬಲ್ನ ಬರೀರಿ. ಇನ್ಫಿನಿಟಿ ಸಿಂಬಲ್ನ ಬರೀರಿ. ಇನ್ನೊಂದು ಸೈಡಲ್ಲಿ ರೈಟ್ 1176 ವಿಶ್ ಮ್ಯಾನಿಫೆಸ್ಟೇಷನ್. ವಿಶ್ ಮ್ಯಾನಿಫೆಸ್ಟೇಷನ್ 1176. ಈ ಕಡೆ ಇನ್ಫಿನಿಟಿ ಸಿಂಬಲ್. ಓಕೆ, ಲೆಟ್ಸ್ ಡೂ ಇಟ್. ಸೊ ಮುಂದೆಗಡೆ ದೀಪ ಅಥವಾ ಕ್ಯಾಂಡಲ್ನ ಇಟ್ಕೊಳ್ಳಿ. ಲೆಟ್ಸ್ ಎನರ್ಜೈಸ್. Sit straight. Take the sheet. ಈ ಶೀಟನ್ನ ಕೈಲಿ ಇಟ್ಕೊಳ್ಳಿ. ಎರಡು ಹಸ್ತಗಳಲ್ಲಿ ಇಟ್ಕೊಳ್ಳಿ. ಕಣ್ಣು ಮುಚ್ಕೊಳ್ಳಿ. ಕ್ಲೋಸ್ ಯುವರ್ ಐಸ್. ಫೀಲ್ ಮಾಡಿ, ಕನೆಕ್ಟ್ ಮಾಡ್ಕೊಳ್ಳಿ. ಈ ನಿಮ್ಮ ಎಲ್ಲ ವಿಷಸ್ ಜೊತೆಗೆ ಕನೆಕ್ಟ್ ಆಗಿ, ಯೂನಿವರ್ಸ್ ಜೊತೆಗೆ ಕನೆಕ್ಟ್ ಆಗಿ, ಇಮ್ಯಾಜಿನ್ ಮಾಡಿ, ವಿಜುವಲೈಸ್ ಮಾಡಿ. ಇಲ್ಲಿಂದ ಯಾವ ಥರ ಈ ಎಲ್ಲ ವಿಷಸ್ಗೋಸ್ಕರ ದಿನದಿಂದ ದಿನಕ್ಕೆ ಹಾನೆಸ್ಟ್ ಆಗಿ, ಸಿನ್ಸಿಯರ್ ಆಗಿ ಎಫರ್ಟ್ ಹಾಕ್ತಾ ಇದ್ದೀರಾ. ನಿಮ್ಮ ಗುರಿಗಳಿಗೆ ತುಂಬ ಎಕ್ಸೈಟ್ ಆಗಿದ್ದೀರಾ, ಉತ್ಸಾಹಿತರಾಗಿದ್ದೀರಾ, ಕಾಯ್ತಾ ಇದ್ದೀರಾ. ಈಸಿಲಿ ಆಟೋಮೆಟಿಕ್ ಆಗಿ ಅವಕಾಶಗಳು ತಾನಾಗೆ ಬರ್ತಾ ಇದೆ. ಇದೆಲ್ಲ ಅಚೀವ್ ಆಗಕ್ಕೆ ದಾರಿಗಳು ಓಪನ್ ಅಪ್ ಆಗ್ತಾ ಇದೆ. ಮಿರಾಕಲಸ್ಲಿ, ಅನ್ಬಿಲೀವಬಲಿ ರಿಸಲ್ಟ್ಸ್, ಚೇಂಜಸ್, ಸಕ್ಸಸ್ನ ನೋಡ್ತಾ ಇದ್ದೀರಾ. ಇಮ್ಯಾಜಿನ್ ಮಾಡಿ, ಫೀಲ್ ಮಾಡಿ. ನಿಮ್ಮ ಎಲ್ಲ ವಿಷಸ್ ಕೂಡ ತುಂಬ ಈಸಿಯಾಗಿ ಫುಲ್ಫಿಲ್ ಆಗ್ತಾ ಇದೆ, ಅಚೀವ್ ಆಗ್ತಾ ಇದೆ. ಕಲ್ಪನೆ ಮಾಡಿ, ಇಮ್ಯಾಜಿನ್ ಮಾಡಿ. ನೀವು ಬರೆದಿರ್ತಕ್ಕಂಥ ಎಲ್ಲ ಗುರಿಗಳನ್ನು ಅಚೀವ್ ಮಾಡ್ತಾ ಇದ್ದೀರಾ, ಪಡ್ಕೊಳ್ತಾ ಇದ್ದೀರಾ.
ಆ ಸಂದರ್ಭಗಳನ್ನ ಕಲ್ಪನೆ ಮಾಡಿ, ಆ ಮೂಮೆಂಟಲ್ಲಿ ನಿಮ್ಮ ಹ್ಯಾಪಿನೆಸ್ನ ನೋಡಿ, ಸ್ಮೈಲ್ನ ನೋಡಿ, ಫೀಲಿಂಗ್ಸ್ನ ಫೀಲ್ ಮಾಡಿ, ಆ ಖುಷಿನ ಫೀಲ್ ಮಾಡಿ. ನಿಮ್ಮ ಸಕ್ಸಸ್ಗೆ ಬೇರೆಯವ್ರ ಯಾತ್ರ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ಇದ್ದಾರೆ, ಇಮ್ಯಾಜಿನ್ ಮಾಡಿ. ಅವರೆಲ್ಲರಿಗೂ ಥ್ಯಾಂಕ್ ಯು ಹೇಳ್ತಾ ಇದ್ದೀರಾ. ನಿಮ್ಮ ಸಕ್ಸಸ್ನ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ. ಸೆಷನಲ್ಲಿ ಹಂಚ್ಕೊಳ್ತಾ ಇದ್ದೀರಾ ನನ್ನ ಜೊತೆಗೆ, ಕಮ್ಯುನಿಟಿ ಜೊತೆಗೆ. ಎಲ್ಲರೂ ಕಂಗ್ರ್ಯಾಚುಲೇಷನ್ ಹೇಳ್ತಾ ಇದ್ದಾರೆ, ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ. ವಾವ್ ಅನ್ನಿಸ್ತಾ ಇದೆ, ಫೀಲ್ ಮಾಡಿ. ಫೀಲ್ ಮಾಡಿ ವಿತ್ ದ ಸೇಮ್ ಎನರ್ಜಿ. ಹಸ್ತಗಳ ಮುಖಾಂತರ ಈ ಒಂದು ವಿಶ್ ಲೆಟರ್ಗೆ ಎನರ್ಜಿ ಕೊಡಿ. ಥ್ಯಾಂಕ್ ಯು ಹೇಳಿ, ಗ್ರ್ಯಾಟಿಟ್ಯೂಡ್ನ ಸಲ್ಲಿಸಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಸೋ ಮಚ್. ಈ ಎಲ್ಲ ವಿಷಸ್ ನನಗೆ ತುಂಬ ಈಸಿಯಾಗಿ ಅಚೀವ್ ಆಗಿದೆ, ಮ್ಯಾನಿಫೆಸ್ಟ್ ಆಗಿದೆ, ಕಂಪ್ಲೀಟ್ ಆಗಿದೆ, ಪಡ್ಕೊಂಡಿದ್ದೀನಿ. ಐ ಆಮ್ ಸೋ ಹ್ಯಾಪಿ, ಸೋ ಗ್ರೇಟ್ಫುಲ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಹಸ್ತಗಳ ಮುಖಾಂತರ ಈ ಒಂದು ವಿಷಸ್ಗೆ ಎನರ್ಜಿ ಕೊಡಿ, ರೀಚಾರ್ಜ್ ಮಾಡಿ. ನಿಮ್ಮ ವಿಶ್ ಲೆಟರ್ನ ಹಗ್ ಮಾಡ್ಕೊಳ್ಳಿ, ಫೀಲ್ ಮಾಡಿ, ಕಿಸ್ ಮಾಡಿ, ಲವ್ ಕೊಡಿ, ಎನರ್ಜಿ ಕೊಡಿ, ಪ್ರೀತಿಯನ್ನ ಕೊಡಿ. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್. ಕೀಪ್ ಇಟ್ ಡೌನ್. ಯಾರ್ಯಾರ ಹತ್ರ ಸ್ಟೂಡೆಂಟ್ಸ್ ಹತ್ರ ಯಂತ್ರಗಳಿದೆ, ಕ್ರಿಸ್ಟಲ್ಸ್ ಇದೆ, ಅದೆಲ್ಲ ತಗೊಂಡು ರೀಚಾರ್ಜ್ ಮಾಡ್ಕೊಳ್ಳಿ. ಇಲ್ಲದೆ ಇರೋವಂಥವ್ರು ವಾಟರ್ ಬಾಟಲ್ನ ತಗೊಳ್ಳಿ. ಹೋಲ್ಡ್ ದ ವಾಟರ್ ಬಾಟಲ್. ಈ 2 ಹಸ್ತಗಳಲ್ಲಿ ಬಾಟಲ್ನ ಇಟ್ಕೊಳ್ಳಿ, ಇಲ್ಲದೆ ಇರೋಂಥವ್ರು. ಸೊ ಮತ್ತೊಮ್ಮೆ ನಿಮ್ಮ ವಿಷಸ್ನೆಲ್ಲ ಇಮ್ಯಾಜಿನ್ ಮಾಡ್ತಾ ಹಸ್ತಗಳ ಮುಖಾಂತರ ನೀರ್ ಬಾಟಲ್ಗೆ ಎನರ್ಜಿ ಕೊಡಿ, ಗ್ರ್ಯಾಟಿಟ್ಯೂಡ್ನ ಸಲ್ಲಿಸಿ. ವಾಟರ್ಗೆ ಥ್ಯಾಂಕ್ ಯು ಹೇಳಿ. ಥ್ಯಾಂಕ್ ಯು ವಾಟರ್, ಥ್ಯಾಂಕ್ ಯು ಸೋ ಮಚ್. ನನ್ನ ಎಲ್ಲ ವಿಷಸ್ ಫುಲ್ಫಿಲ್ ಆಗಿದೆ, ಫುಲ್ಫಿಲ್ ಆಗ್ತಾ ಇದೆ. ಐ ಆಮ್ ಸೋ ಹ್ಯಾಪಿ, ಸೋ ಗ್ರೇಟ್ಫುಲ್. ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಫಾರ್ ದಿಸ್ ಅಮಾವಾಸ್ಯೆ ರಿಚುವಲ್, ಹುಣ್ಣಿಮೆ ರಿಚುವಲ್. ಥ್ಯಾಂಕ್ ಯು ಫಾರ್ ದ ಕಮ್ಯುನಿಟಿ. ಫೀಲ್ ದ ಗ್ರ್ಯಾಟಿಟ್ಯೂಡ್, ಫೀಲ್ ದ ಎನರ್ಜಿ. ಆ ಹ್ಯಾಪಿನೆಸ್ನ ಫೀಲ್ ಮಾಡ್ತಾ, ಗ್ರ್ಯಾಟಿಟ್ಯೂಡ್ನ ಫೀಲ್ ಮಾಡ್ತಾ ಹಸ್ತಗಳ ಮುಖಾಂತರ ನೀರಿಗೆ ಎನರ್ಜಿ ಕೊಡಿ, ರೀಚಾರ್ಜ್ ಮಾಡಿ. ಎಸ್, ಕೀಪ್ ದ ಬಾಟಲ್. ಬ್ಯೂಟಿಫುಲ್, ಬ್ಯೂಟಿಫುಲ್, ಅಮೇಝಿಂಗ್. ಸೊ ನಾವು ಟೇಕ್ ದ ಬೌಲ್ ಅಥವಾ ತಟ್ಟೆ, ಬೌಲ್ ಏನಿದೆ ತಗೊಳ್ತೀರಾ. ನಿಮ್ಮ ವಿಶ್ ಲೆಟರ್ ಏನಿದೆ ಇದನ್ನ ಬರ್ನ್ ಮಾಡೋಣ, ಯೂನಿವರ್ಸ್ಗೆ ಸಬ್ಮಿಟ್ ಮಾಡೋಣ. ಹೋಲ್ಡ್ ಇಟ್ ಲೈಕ್ ದಿಸ್. ಆ್ಯಂಡ್ ದೀಪ ಅಥವಾ ಕ್ಯಾಂಡಲ್ ಏನಿದೆ ಅದ್ರ ಜೊತೆಗೆ ಬರ್ನ್ ಮಾಡಿ. ಬೌಲ್ ಇದ್ರೆ ಸ್ವಲ್ಪ ಕಷ್ಟ ಆಗತ್ತೆ, ದಟ್ ಈಸ್ ವೈ ಐ ಪ್ರಿಫರ್ ತಟ್ಟೆ. ಅಮಾವಾಸ್ಯೆ ರಿಚುವಲ್ಗೆ ತಟ್ಟೆ ಇದ್ರೆ ಬೆಟರು, ಬಿಕಾಸ್ ಬೆಂಕಿ ಜಾಸ್ತಿ ಬರುತ್ತೆ ಪೇಪರ್ ಬರ್ನ್ ಮಾಡಿದಾಗ. ಮಕ್ಳಿರೋಂಥವ್ರು ಕೇರ್ಫುಲ್ ಆಗಿ ಮಾಡಿ. ಎಸ್, ಫೀಲ್ ಮಾಡಿ, ಎನರ್ಜಿನ ಫೀಲ್ ಮಾಡಿ. ಆಸ್ ಇಫ್ ನಿಮ್ಮ ವಿಷಸ್ ಪಂಚಭೂತಗಳಿಗೆ, ಪಂಚತತ್ವಗಳಿಗೆ ಕನೆಕ್ಟ್ ಆಗ್ತಾ ಇದೆ. ನೈಸ್, ಡನ್. ದೀಪ ಹಾಗೆ ಇರಲಿ, ದೀಪ ಹಾಗೆ ಇರಲಿ, ಕ್ಯಾಂಡಲ್ ಹಾಗೆ ಇರಲಿ.
ವಿಲ್ ಡೂ ಅ ಪವರ್ಫುಲ್ ಮೆಡಿಟೇಷನ್ ಮಾಡೋಣ. ಆಯ್ತಾ? ಡನ್? ಎಲ್ಲರದು ಆಯ್ತಾ? ಬರ್ನ್ ಮಾಡಿದ್ರ? ಇನ್ನೂ ಆಗಿಲ್ವಾ? ಆಗ್ಲಿ. ಡೂ ಇಟ್. ಡನ್. ಸೊ ರೈಟ್ ನಾವು ಏನ್ ಮಾಡ್ತೀರಾ? ಟೇಕ್ ದಿಸ್ ಬೌಲ್ ಅಥವಾ ತಟ್ಟೆ ಏನಿದೆ ತಗೊಳ್ಳಿ. ಆಶಸ್ ಇದ್ರೊಳಗಡೆ ಇದೆ ಅಲ್ವಾ? ಈ ತಟ್ಟೆನ ತಗೊಂಡು ಆಚೆ ಹೋಗ್ತೀರಾ, ಬಾಲ್ಕನಿ ಅಥವಾ ಟೆರೆಸ್ ಹೊರಗಡೆ ಹೋಗ್ತೀರಾ. ಆಕಾಶವನ್ನ ನೋಡ್ತಾ, ಐ ನೋ ಮಳೆ ಗಿಳೆ ಬರ್ತಿರ್ಬೋದು, ಮೋಡ ಇರ್ಬೋದು, ಚಂದ್ರ ಕಾಣಲ್ಲ, ಐ ನೋ ದಟ್. ಬಟ್ ಆಕಾಶವನ್ನ ನೋಡ್ತಾ ಯೂನಿವರ್ಸ್ಗೆ ಥ್ಯಾಂಕ್ ಯು ಹೇಳಿ. ಎಲ್ಲ ವಿಶಸ್ ಫುಲ್ಫಿಲ್ ಆಗಿದೆ, ಫುಲ್ಫಿಲ್ ಆಗ್ತಾ ಇದೆ, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಪ್ರೇ ಮಾಡ್ತಾ ಬ್ಲೋ ಮಾಡಿ. ಈ ಆಶಸ್ ಬೂದಿ ಎಲ್ಲ ಯೂನಿವರ್ಸ್ಗೆ ಸಬ್ಮಿಟ್ ಮಾಡಿ. ಅಲ್ಲೇ 30 ಸೆಕೆಂಡ್ ನಿಂತ್ಕೊಳ್ಳಿ, ಕಣ್ಮುಚ್ಕೊಳ್ಳಿ, ಪ್ರೇ ಮಾಡ್ಕೊಳ್ಳಿ, ವಿಜುವಲೈಸ್ ಮಾಡಿ, ದೆನ್ ಕಮ್ ಬ್ಯಾಕ್. ಓಕೆ? ಎಸ್, ರೈಟ್. ನಾವು ಎಲ್ಲರೂ ಮಾಡಿ ಬನ್ನಿ, ಮತ್ತೆ ನಾನು ಮಾಡಿ ಬರ್ತೀನಿ. ಎಸ್, ಈಗಲೇ ರೈಟ್ ನಾವು ಎಲ್ಲರೂ. ರೈಟ್, ಡನ್. ಕ್ಯಾಮ್ರಾ ಆಫ್ ಆಗಿರೋರು ಗೊತ್ತಾಗಲ್ಲ, ಕ್ಯಾಮ್ರಾ ಆನ್ ಆಗಿರೋರು ಕಾಣಿಸ್ತಾ ಇದ್ದೀರಾ, ವಾಪಸ್ ಬಂದಿದ್ದೀರಾ ಅಂದರೆ. ಬಟ್ ಕ್ಯಾಮ್ರಾ ಆಫ್ ಆಗಿರೋರು, ಐ ಡೋಂಟ್ ನೋ ಇಫ್ ಯು ಹ್ಯಾವ್ ಕಮ್ ಆರ್ ನಾಟ್. ಸೊ ಕ್ಯಾಮ್ರಾ ಆಫ್ ಆಗಿರೋರು, ಇಫ್ ಯು ಹ್ಯಾವ್ ಕಮ್, ಡನ್ ಅಂತೇಳಿ ಚಾಟ್ ಬಾಕ್ಸಲ್ಲಿ ಹಾಕಿ, ಡಿ ಅಂತ ಹಾಕಿ. Superb. Really, I'm so happy, so grateful that ಎಷ್ಟೋ ಜನ ಸ್ಟೂಡೆಂಟ್ಸು ಅವರ ಫ್ಯಾಮಿಲಿ ಜೊತೆ ಕೂತ್ಕೊಂಡು ಮಾಡ್ತೀರಾ, ಹಸ್ಬೆಂಡ್ ವೈಫ್ ಕಪಲ್ಸ್ ಒಟ್ಟಿಗೆ ಮಾಡ್ತೀರಾ, ಮಕ್ಕಳು ಸಮೇತ ಕೂತ್ಕೊಂಡು ಮಾಡ್ತೀರಾ. ಐ ಆಮ್ ವೆರಿ ಹ್ಯಾಪಿ, ವೆರಿ ಹ್ಯಾಪಿ, ಬಿಕಾಸ್ ದೇರ್ ಸಮಥಿಂಗ್ ಕಾಲ್ಡ್ ಟ್ವಿನ್ ಮ್ಯಾನಿಫೆಸ್ಟೇಷನ್. ಏನು? ಟ್ವಿನ್ ಮ್ಯಾನಿಫೆಸ್ಟೇಷನ್ ಅಂದರೆ ಅರ್ಥ ಏನು? ಇಬ್ರು ವ್ಯಕ್ತಿಗಳು, 2 ಪೀಪಲ್ ಟುಗೆದರ್ ಒಂದನ್ನೇ ಮ್ಯಾನಿಫೆಸ್ಟ್ ಮಾಡಿದಾಗ ಡಬಲ್ ಫಾಸ್ಟಾಗಿ ಅಚೀವ್ ಆಗುತ್ತೆ, ಡಬಲ್ ಕ್ವಿಕ್ ಆಗಿ ಅದು ಮ್ಯಾನಿಫೆಸ್ಟ್ ಆಗುತ್ತೆ, ಬೇಗ ಪಡ್ಕೊಳ್ತೀರ. ಸೊ ಇಮ್ಯಾಜಿನ್ ಮಾಡಿ, ಹಸ್ಬೆಂಡ್ ವೈಫ್ ಇಬ್ಬರ ಒಂದು ವೈಬ್ರೇಷನ್ಸ್, ಎನರ್ಜಿ
ಇಬ್ಬರ ಗುರಿಗಳು ಒಂದ್ರ ಮೇಲೆ ಇದೆ. ಆಸ್ ಅ ಫ್ಯಾಮಿಲಿಯಾಗಿ ನಾವು ಇದನ್ನು ಅಚೀವ್ ಮಾಡ್ತೀವಿ, ಸೈಟ್ ತೊಗೊಳ್ತೀವಿ, ಮನೆ ಕಟ್ತೀವಿ, ಕಾರ್ ಪಡಿತೀವಿ. ಇಬ್ಬರದು ಒಂದೇ ಥಾಟ್ ಪ್ರೊಸೆಸ್ ಇದೆ ಅಂದರೆ ಹೆಂಗಿರುತ್ತೆ? ವಾವ್ ಅಲ್ವಾ? ಅದ್ರ ಜೊತೆಗೆ ಮಕ್ಕಳು ಜೊತೆಗೆಲ್ಲ ಮಾಡಿದಾಗ ಏನನ್ಸುತ್ತೆ? ಇನ್ನಷ್ಟು ವಾವ್ ಅನಿಸುತ್ತೆ. ಸೊ ದ್ಯಾಟ್ ಕ್ರಿಯೇಟ್ಸ್ ಬಾಂಡಿಂಗ್. ಫ್ಯಾಮಿಲಿನಲ್ಲಿ ಒಂದು ಬಾಂಡಿಂಗು, ಎನರ್ಜಿ, ಪಾಸಿಟಿವ್ ವೈಬ್ರೇಷನ್ ಕ್ರಿಯೇಟ್ ಮಾಡುತ್ತೆ. ಸೊ ಏನು ಮಾಡಿ? ಒಬ್ಬೊಬ್ಬರು ಇರೋರು ಏನು ಮಾಡ್ತೀರಾ? ನೆಕ್ಸ್ಟ್ ಟೈಮ್ಗೆ ಎಳ್ಕೊಂಬಂದು ಕೂರಿಸಿ. ಓಕೆ, ನನ್ನ ಮೇಲೆ ಹೇಳಿ ಪರವಾಗಿಲ್ಲ, ಸರ್ ಹೇಳಿದ್ದಾರೆ, ಗುರುಗಳು ಹೇಳಿದ್ದಾರೆ ಬರಬೇಕಂತೆ ಅಂತ ಹೇಳ್ಬಿಟ್ಟು ಕರ್ಕೊಂಬಂದು ಕೂರಿಸಿ. ಡನ್ ಮಾಡಿ. ಸಿ ದಟ್ ವೈಬ್ರೇಷನ್ನು ಎಷ್ಟು ಬದಲಾವಣೆ ಆಗುತ್ತೆ ನೋಡಿ ನಿಮ್ಮಲ್ಲಿ, ಅಥವಾ ನಿಮ್ಮ ಬಾಂಡಿಂಗಲ್ಲಿ, ರಿಲೇಷನ್ಶಿಪ್ಪಲ್ಲಿ, ಮನೆಯಲ್ಲಿ, ಹ್ಯಾಪಿನೆಸ್ಸಲ್ಲಿ ತುಂಬ ಚೇಂಜಸ್ ಆಗುತ್ತೆ. ರೈಟ್? ಓಕೆ, so let's do a powerful meditation. ನೋಡಿ, ಐ ರಿಕ್ವೆಸ್ಟ್ ಎಲ್ಲರಿಗೂ ಆದಷ್ಟು ಕ್ಯಾಮ್ರಾ ಆನ್ ಮಾಡ್ತಾ ಮಾಡಿ ಈ ಒಂದು ಮೆಡಿಟೇಷನ್. ಬಿಕಾಸ್ ಮೆಡಿಟೇಷನ್ನ ಶಕ್ತಿ ಏನು ಅಂತ ನಿಮ್ಗೆ ಗೊತ್ತು ಎಲ್ಲರಿಗೂ. ಮೆಡಿಟೇಷನ್ನ ಪವರ್ ಏನು ಅಂತ ನೀವು ಒಬ್ಬರೇ ಮಾಡೋಕ್ಕೂ ಈ ಹುಣ್ಣಿಮೆ ಅಮಾವಾಸ್ಯೆ ದಿನಗಳಲ್ಲಿ ಮಾಡೋಕ್ಕೂ ತುಂಬ ವ್ಯತ್ಯಾಸ ಇದೆ. ಈ ಹುಣ್ಣಿಮೆ ಅಮಾವಾಸ್ಯೆ ದಿನ ಮಾಡಿದಾಗ ವೆರಿ ಪವರ್ಫುಲ್ ಎನರ್ಜಿ ಇರುತ್ತೆ, 10 ಪಟ್ಟು ಎನರ್ಜಿನ ಪಡಿತೀರ. ಅದರಲ್ಲೂ 900 ಮೆಂಬರ್ಸ್ ಪ್ಲಸ್ ಗುರುಗಳ ಜೊತೆ ನೀವು ಮಾಡಿದಾಗ 1000+ ಎನರ್ಜಿನ ಪಡಿತೀರ. ಸೊ ಅದಕ್ಕೆ ಎಲ್ಲರೂ ಲೈವಲ್ಲಿ ಮಾಡಿ, ಕ್ಯಾಮ್ರಾ ಆನ್ ಮಾಡ್ತಾ ಮಾಡಿ. ಓಕೆ, ದೀಪ ಹಾಗೆ ಇರಲಿ, ಕ್ಯಾಂಡಲ್ ಹಾಗೆ ಇರಲಿ. ಲೆಟ್ಸ್ ಡೂ ದಿಸ್ ಮೆಡಿಟೇಷನ್. ಹಸ್ತದಲ್ಲಿ ಮುದ್ರೆ ತಗೊಳ್ಳಿ, ಜ್ಞಾನ ಮುದ್ರೆ. ಮಂಡಿ ಮೇಲೆ ಇಟ್ಕೊಳ್ಳಿ, ಬೆನ್ನು ನೇರ ಇಟ್ಕೊಳ್ಳಿ. ಸಿಟ್ ಸ್ಟ್ರೈಟ್, ಶೋಲ್ಡರ್ ರಿಲ್ಯಾಕ್ಸ್, ಕತ್ತು ರಿಲ್ಯಾಕ್ಸ್, ಕಣ್ಗಳು ರಿಲ್ಯಾಕ್ಸ್. ಕ್ಲೋಸ್ ಯುವರ್ ಐಸ್. ನೋ ಬಾಡಿ ಮೂಮೆಂಟ್ಸ್, ಯಾವುದೇ ಬಾಡಿ ಮೂಮೆಂಟ್ಸ್ ಆಗಬಾರ್ದು. ಗಮನ ಪೂರ ಉಸಿರಾಟದ ಮೇಲೆ, ಥರ್ಡ್ ಐ ಮೇಲೆ, ಮ್ಯೂಸಿಕ್ ಮೇಲೆ, ಪವರ್ಫುಲ್ ಮಂತ್ರದ ಮೇಲೆ ಕೇಂದ್ರೀಕೃತ ಮಾಡ್ತಾ ಡೀಪ್ ಮೆಡಿಟೇಟ್ ಮಾಡ್ತಾ ಹೋಗಿ. घोररूपे महारावी सर्वशत्रुभयङ्करी भक्तेभ्यो वरदे देवी त्राहि मां शरणागतम्। सुरार्चिते देवी सिद्धगन्धर्वसेविते जाड्यपापहरे देवी त्राहि मां शरणागतम्। जटाजूटसमायुक्ते लोलजिह्वान्तकारिणी द्रुतबुद्धिकरे देवी त्राहि मां शरणागतम्। क्रोधधरे रूपे चण्डरूपे नमोऽस्तु ते। सृष्टिरूपे नमस्तुभ्यं त्राहि मां शरणागतम्।
त्राहि मां शरणागतम् बुद्धिं देहि यशो देहि कवित्वं देहि देहि मे मूढत्वं च हरे देवी त्राहि मां शरणागतम् इन्द्रादिविलसदद्वन्द्ववन्दिते करुणामयि तारे ताराधिनाथास्ये त्राहि मां शरणागतम् अष्टभ्यां च चतुर्दश्यां नवम्यां यः पठेन्नरः षण्मासेः सिद्धिमाप्नोति नात्र कार्या विचारणा मोक्षार्थी लभते मोक्षं धनार्थी लभते धनम् विद्यार्थी लभते विद्यां विद्यां तर्कव्याकरणादिकम् इदं स्तोत्रं पठेद्यस्तु सततं श्रद्धयान्वितः तस्य शत्रुः क्षयं याति महाप्रज्ञा प्रजायते पीडायां वापि सङ्ग्रामे जाड्ये दाने तथा भये यम् इदं पठति स्तोत्रं शुभं तस्य न संशयः ಡೀಪ್ ಇನ್ಹೇಲ್ ಮಾಡ್ತಾ ರೇಸ್ ಯುವರ್ ಹ್ಯಾಂಡ್ಸ್, ಎರಡೂ ಕೈನ ಮೇಲೆತ್ತಿ, ಫಿಂಗರ್ಸ್ ಓಪನ್. ಕನೆಕ್ಟ್ ಮಾಡ್ಕೊಳ್ಳಿ ಬ್ರಹ್ಮಾಂಡದ ಶಕ್ತಿಯ ಜೊತೆ, ಯೂನಿವರ್ಸ್ ಎನರ್ಜಿಯ ಜೊತೆ, ಕಾಸ್ಮಿಕ್ ಎನರ್ಜಿಯ ಜೊತೆ ಕನೆಕ್ಟ್ ಆಗಿ ರೀಚಾರ್ಜ್ ಮಾಡ್ಕೊಳ್ಳಿ. ನಿಮ್ಮ ದೇಹ, ಮನಸ್ಸು, ಆತ್ಮವನ್ನ ಹೈ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ ಫಿಂಗರ್ಸ್ ಮುಖಾಂತರ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಯೂನಿವರ್ಸ್. ಥ್ಯಾಂಕ್ ಯು ಫಾರ್ ಆಲ್ ದ ಬ್ಲೆಸ್ಸಿಂಗ್ಸ್
ಎಲ್ಲ ವಿಷಸ್ ಕೂಡ ನನ್ನ ಮೈಂಡಲ್ಲಿ ಅಚೀವ್ ಆಗಿದೆ, ರಿಯಲ್ ಆಗಿ ಕೂಡ ಅಚೀವ್ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಹೈ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಹಸ್ತಗಳಲ್ಲಿ ಒಂದು ಎನರ್ಜಿನ ತುಂಬಿಕೊಳ್ಳಿ. ಫೀಲ್ ಮಾಡಿ, ನಿಮ್ಮ ಹಸ್ತಗಳಲ್ಲಿ ಒಂದು ಗೋಲ್ಡನ್ ಕಲರ್ ಎನರ್ಜಿನ ಫೀಲ್ ಮಾಡಿ. ಎರಡು ಹಸ್ತವನ್ನ ಆಶೀರ್ವಾದ ರೂಪದಲ್ಲಿ ಇಟ್ಕೊಳ್ಳಿ, ಬ್ಲೆಸ್ಸಿಂಗ್ ರೂಪದಲ್ಲಿ ಇಟ್ಕೊಳ್ಳಿ. ಸೆಷನ್ ಇರೋ ಎಲ್ಲ ಕಮ್ಯುನಿಟಿ ಮೆಂಬರ್ಸ್ಗೂ ಬ್ಲೆಸ್ಸಿಂಗ್ಸ್ ಕೊಡಿ, ಎನರ್ಜಿ ಕೊಡಿ. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ನ ನೆನಪಿಸ್ಕೊಳ್ಳಿ, ಅವ್ರಿಗೂ ಕೂಡ ಬ್ಲೆಸ್ಸಿಂಗ್ಸ್ ಕೊಡಿ, ಎನರ್ಜಿ ಕೊಡಿ, ಪ್ರೊಟೆಕ್ಷನ್ ಕೊಡಿ. ಹಸ್ತವನ್ನು ನಿಮ್ಮ ಕಡೆ ಟರ್ನ್ ಮಾಡ್ತಾ ನಿಮಗೂ ಕೂಡ ಎನರ್ಜಿ ಕೊಟ್ಕೊಳ್ಳಿ, ಬ್ಲೆಸ್ಸಿಂಗ್ಸ್ ಕೊಟ್ಕೊಳ್ಳಿ. ನಿಮ್ಮ ಸುತ್ತ ಒಂದು ಪ್ರೊಟೆಕ್ಷನ್ ಲೇಯರ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಎರಡು ಕೈನ ಜೋಡಿಸಿ ತಲೆಬಾಗಿ ನಮಸ್ಕಾರ ಮಾಡ್ತಾ ಇವತ್ತಿನ ಈ ರಿಚುವಲ್ಗೆ, ಕಮ್ಯುನಿಟಿಗೆ ಗ್ರ್ಯಾಟಿಟ್ಯೂಡ್ನ ಸಲ್ಲಿಸ್ತಾ ರಬ್ ಯೋರ್ ಪಾಮ್ಸ್. ಕಣ್ಣು ಮುಖಕ್ಕೆ ಎನರ್ಜಿ ಕೊಡ್ತಾ ಸ್ಲೋಲಿ ಅಂಡ್ ಜೆಂಟ್ಲಿ ಓಪನ್ ಯುವರ್ ಐಸ್. ನೀರು ಕುಡಿಬೇಕು, ಬಾಟಲ್ ಚಾರ್ಜ್ ಮಾಡಿದ್ರಲ್ವಾ? ಲಿಸನ್ ಕೇಳಿಸ್ಕೊಳ್ಳಿ. ಅರ್ಧ ನೀರನ್ನ ನೀವು ಕುಡಿತೀರಾ ಇವಾಗ, ಇನ್ನು ಅರ್ಧ ನೀರನ್ನ ಸೆಷನ್ ಇವಾಗ ಮುಗಿದ್ಮೇಲೆ ಯಾವುದಾದ್ರೂ ಗಿಡಕ್ಕೆ ಹಾಕ್ತೀರಾ. ಯಾಕೆ? ವಾಟರ್ನ ನಿಮ್ಮ ಗುರಿಗಳ ಜೊತೆ ಎನರ್ಜೈಸ್ ಮಾಡಿದ್ದೀರಾ, ಅರ್ಧ ನೀರು ಕುಡಿತೀರಾ. ಸೊ ನಿಮ್ಮಲ್ಲಿ ಆ ಗೋಲ್ಸ್ ವಿಷಸ್ ಬೆಳೆಯುತ್ತೆ, ಅಚೀವ್ ಆಗುತ್ತೆ. ಇನ್ನು ಅರ್ಧ ನೀರನ್ನ ಗಿಡಕ್ಕೆ ಹಾಕ್ತೀರಾ. ಸೊ ಗಿಡ ಬೆಳೀತಾ ನಿಮ್ಮ ವಿಷಸ್ ಕೂಡ ಬೆಳೆದು ಅದು ಕೂಡ ಅಚೀವ್ ಆಗುತ್ತೆ. ಡನ್. ಅರ್ಧ ಬಾಟಲ್ ನೀರು ಕುಡೀರಿ. ಸೂಪರ್. ಸೊ ಒಂದು ವರ್ಡ್ ಅಲ್ಲಿ ಅನ್ಮ್ಯೂಟ್ ಮಾಡಿ ಹೇಳಿ, ಹೌ ಡಿಡ್ ಯು ಫೀಲ್? ಹೇಗೆ ಅನಿಸ್ತಾ ಇದೆ? ಹೌ ಆರ್ ಯು ಫೀಲಿಂಗ್ ರೈಟ್ ನೌ? ಅಮೇಜಿಂಗ್ ಸರ್, ಅಮೇಜಿಂಗ್, ವಂಡರ್ಫುಲ್, ವಂಡರ್ಫುಲ್. ಚೆನ್ನಾಗಿತ್ತು ಗುರುಜಿ. ಥ್ಯಾಂಕ್ ಯು. ಎಸ್, ಎಲ್ಲ ಅಮಾವಾಸ್ಯೆ ಹುಣ್ಣಿಮೆ ರಿಚುವಲ್ಲು ಮಾಡ್ತೀವಿ. ಎನಿವೆ ಲೈವ್ ಅಲ್ಲಿ ಕಲಿತೀರಲ್ವಾ, ಗ್ರೂಪಲ್ಲಿ ಇರ್ತೀರಾ, ಲೈವ್ ಅಲ್ಲಿ ಇದೇ ತರ ಜಾಯಿನ್ ಆಗಿ ನೀವು ಒಬ್ಬರೇ ಮಾಡೋಕ್ಕೂ ಗ್ರೂಪಲ್ಲಿ ಮಾಡೋಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ. ಸೊ ಲೈವ್ ಅಲ್ಲಿ ಮಾಡೋಣ, ಎಲ್ಲರೂ ಒಟ್ಟಿಗೆ ಮಾಡೋಣ. ಬ್ಯೂಟಿಫುಲ್ ಅಮೇಝಿಂಗ್ ರಿಸಲ್ಟ್ಸ್, ವೈಬ್ರೇಷನ್ನ ಪಡಿತೀರ. ಓಕೆ, ಡನ್. ಸೊ ದೀಪ ಇವಾಗ ಆರಿಸ್ಬೋದು, ನೀವು ದೀಪ ಕ್ಯಾಂಡಲ್ನ ಆರಿಸ್ಬೋದು. ಉಫ್ ಅಂತೇಳಿ ಬಾಯಲ್ಲಿ ಆರಿಸ್ಬೇಡಿ, ಕೈಯಲ್ಲಿ ಆರಿಸಿ, ಸರಿನಾ? ಸೊ ಇನ್ ಕೇಸ್ ಯಾರಾದರೂ ಲೇಟಾಗಿ ಜಾಯಿನ್ ಆಗಿ ಅರ್ಧ ನೋಡಿದ್ದೀರಾ, ಗೊತ್ತಾಗಿಲ್ಲ ಅಂದರೆ ಯೂಟ್ಯೂಬ್ ಚಾನಲಲ್ಲಿ ಬರುತ್ತೆ ಈ ವಿಡಿಯೋ ಆಫ್ಟರ್ ಸಮ್ ಟೈಮ್. ಆ ವಿಡಿಯೋನ ನೋಡಿಕೊಂಡು ನೀವು ಮತ್ತೆ ವಿತಿನ್ ನೈಟ್, ನಾಳೆ ಬೆಳಗ್ಗೆ, ನಾಳೆ ಸಂಜೆ, ರಾತ್ರಿ ಒಳಗಡೆ 24 hours ಒಳಗಡೆ ಮಾಡ್ಬೋದು. ಮಾಡಿ. ಯೂಟ್ಯೂಬ್ ಚಾನಲ್ ಲಿಂಕ್ ಗ್ರೂಪಲ್ಲಿ ಚಾಟ್ ಬಾಕ್ಸಲ್ಲಿ ಬಂದಿದೆ. ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ,
ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಬರುತ್ತೆ ನಿಮಗೆ. Right. So I want to announce something. Just 2-3 minutes ಅಷ್ಟೇ, ಕೇಳಿಸ್ಕೊಳ್ಳಿ. ಇವತ್ತು ಯಾವ ದಿನ? 24th. ವಾವ್. So nice. So my dear friends, students, lot of students ಕಾಯ್ತಾ ಇದ್ದಾರೆ. ಸರ್ ತುಂಬ ಟೈಮ್ ಆಯಿತು, ಆಫ್ಲೈನ್ ಪ್ರೋಗ್ರಾಮ್ ಮಾಡಿ ಅಂತ ಹೇಳ್ಬಿಟ್ಟು they're asking like anything. ಸೊ ಇನ್ಫ್ಯಾಕ್ಟ್ ಇನ್ನೊಂದು ಸೆಂಟ್ರಲ್ ಇಷ್ಟರೊಳಗಡೆ ಮಾಡಬೇಕಾಗಿತ್ತು, ಬಟ್ ಫಾರ್ ಸಮ್ ರೀಸನ್ ಮಾಡೋಕ್ಕಾಗಿಲ್ಲ, ಪೋಸ್ಟ್ಪೋನ್ ಆಯಿತು. ಸೊ ಹಿಯರ್ ಇಸ್ ಅನ್ ಅಪರ್ಚುನಿಟಿ, ಅಂದರೆ ಅನೌನ್ಸ್ ಆಗುತ್ತೆ. ನೆಕ್ಸ್ಟ್ ಮಂತ್ ಆಗಸ್ಟ್ ಮಂತ್ ಎಕ್ಸಾಕ್ಟ್ಲಿ ಸೇಮ್ ಡೇಟ್ 24ನೇ ತಾರೀಕು ಸಂಡೇ ಬರುತ್ತೆ. ಸೊ ಸಂಡೇ ಬೆಂಗಳೂರಲ್ಲಿ 1 ಡೇ ಆಫ್ಲೈನ್ ಪ್ರೋಗ್ರಾಮ್ ನಡೆಯುತ್ತೆ. And the program first time launch ಮಾಡ್ತಾ ಇದ್ದೀನಿ. It's a new program, ಅಷ್ಟಲಕ್ಷ್ಮಿ ಸಾಧನಾ ಅಂತ ಹೇಳಿ, ರೈಟ್? ಅಷ್ಟಲಕ್ಷ್ಮಿ ಸಾಧನಾ ಪ್ರೋಗ್ರಾಮ್ನ ಲಾಂಚ್ ಮಾಡ್ತಾನೆ. ಸೊ ದೋಸ್ ಹೂ ವಾಂಟ್ ಟು ಬಿ ಅ ಪಾರ್ಟ್ ಆಫ್ ದಿಸ್ ಪ್ರೋಗ್ರಾಮ್, ನಿಮಗೆ ಗ್ರೂಪಲ್ಲೆಲ್ಲ ಮೆಸೇಜ್ ಬರುತ್ತೆ, ಅನೌನ್ಸ್ಮೆಂಟ್ ಆಗುತ್ತೆ. ಇಂಟ್ರೆಸ್ಟೆಡ್ ಗ್ರೂಪಿಗೆ ಬರ್ತೀರಾ. ಪ್ರೋಗ್ರಾಮ್ಗೆ ರಿಜಿಸ್ಟ್ರೇಷನ್ಗೆ ಡೇಟ್ ಅನೌನ್ಸ್ ಆಗುತ್ತೆ, ಲಾಂಚ್ ಆಗುತ್ತೆ. ಸೊ ಯಾವತ್ತು? ಮೋಸ್ಟ್ಲಿ 5ನೇ ತಾರೀಕಿಗೆ ನಾನು ಪ್ರೋಗ್ರಾಮ್ ರಿಜಿಸ್ಟ್ರೇಷನ್ ಓಪನ್ ಅಪ್ ಆಗುತ್ತೆ. ಅವತ್ತು ಓಪನ್ ಆಗಿದ್ದೇನೆ, ಪಟ್ ಅಂತ ಹೇಳಿ ಸೀಟ್ ಫಿಲ್ ಆಗುತ್ತೆ. ಆಫ್ಲೈನ್ ಪ್ರೋಗ್ರಾಮು ಜಾಗ ಎಷ್ಟಿರುತ್ತೆ ಅಷ್ಟೇ, ಸೀಟ್ಸ್ ಲಿಮಿಟೆಡ್ ಆಗಿರುತ್ತೆ. ಆನ್ಲೈನ್ ಆದರೆ ಸಾಕಷ್ಟು ಜನ ಅಟೆಂಡ್ ಮಾಡ್ಬೋದು, ಬಟ್ ಆಫ್ಲೈನ್ ಪ್ರೋಗ್ರಾಮ್ ಅಂದಾಗ 80 ಪೀಪಲ್ ಅಷ್ಟೇ, 80 ಪೀಪಲ್ to 100 ಪೀಪಲ್. ಓಕೆ, ಸೊ ದೋಸ್ ಹೂ ವಾಂಟ್ ಟು ಬಿ ಎ ಪಾರ್ಟ್ ಆಫ್ ದಿಸ್ ಪ್ರೋಗ್ರಾಮ್, ಬೆಂಗಳೂರಿಗೆ ಬರಬೇಕು, ನನ್ನ ಮೀಟ್ ಮಾಡಬೇಕು, ಬ್ಲೆಸ್ಸಿಂಗ್ಸ್ ಪಡಿಬೇಕು, ಆರ್ ಕಲಿಬೇಕು, ಅಷ್ಟಲಕ್ಷ್ಮಿ ಸಾಧನ ಕಲಿಬೇಕು, ಪ್ರಾಕ್ಟೀಸ್ ಮಾಡಬೇಕು, ಬ್ಲೆಸ್ಸಿಂಗ್ಸ್ ಪಡಿಬೇಕು, ಹಾಗೆ ಸರ್ಟಿಫಿಕೇಟ್ ಪಡಿಬೇಕು. ಸೊ ಯು ಕ್ಯಾನ್ ಬಿ ಎ ಪಾರ್ಟ್ ಆಫ್ ದಿಸ್ 1 ಡೇ ಪ್ರೋಗ್ರಾಮ್. ರಿಜಿಸ್ಟ್ರೇಷನ್ ಓಪನ್ ಆಗುತ್ತೆ, ಓಪನ್ ಆಗಿ ವಿತಿನ್ 1 ಡೇ 2 ಡೇದಲ್ಲೇ ಫಿಲಪ್ ಆಗಿಬಿಡುತ್ತೆ. ಸೊ ಬಿ ರೆಡಿ. 5ನೇ ತಾರೀಕಿಗೆ ರಿಜಿಸ್ಟ್ರೇಷನ್ ಓಪನ್ ಆಗುತ್ತೆ. ನಿಮಗೆ ಗ್ರೂಪ್ ಲಿಂಕು ಡೀಟೇಲ್ಸ್ ಎಲ್ಲ ಬರುತ್ತೆ. ಬೆಳಗ್ಗೆಯಿಂದ ಸಂಜೆವರೆಗೂ 1 ಡೇ ಪ್ರೋಗ್ರಾಮ್ ಇರುತ್ತೆ. ಬೇರೆ ಬೇರೆ ಊರಿಂದ ಎಲ್ಲನೂ ಬರ್ತಾರೆ. ಸೊ ಪ್ಲ್ಯಾನ್ ಮಾಡ್ಕೊಳ್ಳಿ. 24th ಇರುತ್ತೆ 1 ಡೇ ಪ್ರೋಗ್ರಾಮ್ ಬೆಂಗಳೂರಲ್ಲಿ. ಸಂಡೇ ಬರುತ್ತೆ ಆಗಸ್ಟ್ ಮಂತ್, ಎಕ್ಸಾಕ್ಟ್ಲಿ 1 ಮಂತ್ ಇದೆ. ಓಕೆ, ಡನ್. ಹ್ಯಾಪಿ? ಎಷ್ಟು ಜನ ಎಕ್ಸೈಟ್ ಆಗಿದ್ದೀರಾ? ಎಷ್ಟು ಜನ ರೆಡಿ ಇದ್ದೀರಾ? ಚಾಟ್ ಬಾಕ್ಸ್ ಅಲ್ಲೂ ಹಾಕಿ. Very much happy. Happy sir, waiting for your class sir. ಮಾಡ್ತಾ ಇದೀವಿ ಸರ್. ಇನ್ಫಿನಿಟಿ ಮತ್ತೆ ನಂಬರ್ ಒಂದ್ಸಲ ರಿಪೀಟ್ ಮಾಡೋಕ್ಕಾಗುತ್ತಾ? ಅನೌನ್ಸ್ ಆಗುತ್ತೆ, ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ಅನೌನ್ಸ್ ಆಗುತ್ತೆ. ಸೊ ಬಿ ರೆಡಿ. ರಿಜಿಸ್ಟ್ರೇಷನ್ ಓಪನ್ ಆಗುತ್ತೆ ಆನ್ ದ ಡೇಟ್ ಆಫ್ 5th ಓಪನ್ ಆಗುತ್ತೆ. ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗ್ಬಿಡುತ್ತೆ, ಫಿಲಪ್ ಆಗಿಬಿಡುತ್ತೆ. ಓಕೆ, ಸೊ 24th ಪ್ರೋಗ್ರಾಮ್ ಇರುತ್ತೆ. ಅನೌನ್ಸ್ಮೆಂಟ್ ಬರುತ್ತೆ, ಡೀಟೇಲ್ಸ್ ಎಲ್ಲ ನೀವಿರೋ ಗ್ರೂಪಲ್ಲೇ ಬರುತ್ತೆ, ಡೋಂಟ್ ವರಿ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ಡೇ. ನಿಮ್ಮ ವಿಶಸ್ ಎಲ್ಲ ಫುಲ್ಫಿಲ್ ಆಗಲಿ, ಅಚೀವ್ ಆಗಲಿ, ಮ್ಯಾನಿಫೆಸ್ಟ್ ಆಗಲಿ. ಐ ಆಮ್ ಸೋ ಹ್ಯಾಪಿ, ಸೋ ಗ್ರೇಟ್ಫುಲ್. ಲಾಟ್ ಆಫ್ ಪೀಪಲ್ ಅಟೆಂಡ್ ಮಾಡ್ತಾ ಇದ್ದೀರಾ ಆ್ಯಂಡ್ ವಂಡರ್ಫುಲ್ ರಿಸಲ್ಟ್ಸ್ ಪಡಿತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಸೊ ಸಿಗೋಣ ಮತ್ತೆ ನೆಕ್ಸ್ಟ್ ಕ್ಲಾಸಲ್ಲಿ, ನೆಕ್ಸ್ಟ್ ಸೆಷನ್ನಲ್ಲಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್, ಹ್ಯಾಪಿ ನೈಟ್. ಥ್ಯಾಂಕ್ ಯು ಸೋ ಮಚ್. ಬೆಳಗ್ಗೆ ಹಾಕ್ಬೋದಾ? Thank you so much, ಗುರುಗಳೇ. ಬೆಳಗ್ಗೆ ಹಾಕ್ಬೋದಾ ಗಿಡಕ್ಕೆ? ಇವತ್ತಿನ ritual ಒಂದ್ಸಲ please repeat ಮಾಡಿ sir. ನಂಬರ್ ಕನ್ಫ್ಯೂಸ್ ಆಯ್ತು ಸರ್, ಪ್ಲೀಸ್ ಹಾಗಾಗಿ ಬೆಳಗ್ಗೆ ಹಾಕ್ಬೋದಾ ಗಿಡಕ್ಕೆ? ಈಗಲೇ ಹಾಕಿ, ತೊಂದರೆ ಇಲ್ಲ. ಬೆಳಗ್ಗೆ ಹಾಕೋಕ್ಕಿಂತ ಈಗಲೇ ಹಾಕಿ. ಈಗ ವಾಟರ್ ಚಾರ್ಜ್ ಮಾಡಿದ್ದೀರಾ, ನೋ ಪ್ರಾಬ್ಲಮ್. ಈಗಲೇ ಹಾಕ್ಬೋದು ಗಿಡಕ್ಕೆ, ಏನು ತೊಂದರೆ ಆಗಲ್ಲ.
ಈಗ ಗಿಡ ಮರಗಳಿಗೆ ರಾತ್ರಿ ಮಳೆ ಬಂದರೆ ಏನು ಮಾಡ್ತೀರಾ? ಏನಾಗುತ್ತೆ? ಏನೂ ಆಗಲ್ಲ ಅಲ್ವಾ? ಡೋಂಟ್ ವರಿ. ಯಾವುದಾದ್ರೂ ಬೆಳೆಯುವಂಥ ಗಿಡ ಹಾಕಿ. ಈಗ ತುಳಸಿ ಗಿಡನೇ ಆಯಿತು, ಯಾವುದೋ ಬೆಳೀತಾ ಇರ್ತಕ್ಕಂಥ ಗಿಡಕ್ಕೆ ಹಾಕಿ. ಓಕೆ, ರೈಟ್. ಸೂಪರ್, ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ನೈಟ್ ಎಲ್ಲರಿಗೂ. ಸಿಗೋಣ ಮತ್ತೆ ನೆಕ್ಸ್ಟ್ ಕ್ಲಾಸಲ್ಲಿ, ನೆಕ್ಸ್ಟ್ ಸೆಷನಲ್ಲಿ, ಅಥವಾ ನೆಕ್ಸ್ಟ್ ಹುಣ್ಣಿಮೆ ಪ್ರೋಗ್ರಾಮಲ್ಲಿ. ಓಕೆ, ಎಸ್, ಇಂಡೋರ್ ಪ್ಲಾಂಟ್ಗೂ ಹಾಕ್ಬೋದು, ನೋ ಪ್ರಾಬ್ಲಮ್. ಥ್ಯಾಂಕ್ ಯು ಸ್ನೇಹಿತರೆ. ಹ್ಯಾಪಿ ನೈಟ್, ಶುಭರಾತ್ರಿ. ಸಿ ಯು ಆಲ್. ಥ್ಯಾಂಕ್ ಯು ಸೋ ಮಚ್. Thank you. Thank you. So much. Thank you, Guruji. So much. Thank you, Guruji. Thank you so much. ಒಬ್ಬನೇ ಅಂತ ಎಷ್ಟು ಊರಿಗೆ ಬರಲಿ, ತುಮಕೂರು ಬರಲ್ಲ, ಬೆಳಗಾಂ ಬರಲ್ಲ, ಬಿಜಾಪುರ ಬರಲ್ಲ, ಎಷ್ಟು ಊರಿಗೆ ಬರಲಿ. ಅದೇ ನೀವೇ ಒಂದು ಜಾಗಕ್ಕೆ ಬಂದರೆ, ನಾನಿರೋ ಜಾಗಕ್ಕೆ ಬೆಂಗಳೂರಿಗೆ ಬಂದರೆ ಸೊ ನೈಸ್ ಅಲ್ವಾ? ನೀವಿರೋವ್ರಿಗೂ ಬರೋಣ ಬೇಕಾದ್ರೆ, ಅದೇನಿಲ್ಲ. ಯು ಅರೇಂಜ್ ಅಟ್ಲೀಸ್ಟ್ ಒಂದು 100 ಮೆಂಬರ್ಸ್ನ ಜಾಯಿನ್ ಮಾಡಿಸಿ. ಐ ವಿಲ್ ಕಮ್ ಆ್ಯಂಡ್ ಸ್ಪೀಕ್, ಮಾತಾಡ್ತೀನಿ, ನೋ ಪ್ರಾಬ್ಲಮ್. ಯು ಆರ್ಗನೈಸ್, ಪ್ಲ್ಯಾನ್ ಎವ್ರಿಥಿಂಗ್ ಅರೇಂಜ್ ಮಾಡಿ, 100 ಜನ ಸೇರಿಸಿ ಬರ್ತೀನಿ. ಓಕೆ, ಎಸ್, ಥ್ಯಾಂಕ್ ಯು. ಹ್ಯಾಪಿ ನೈಟ್ ಎಲ್ಲರಿಗೂ. ನೀವಿರ್ತಕ್ಕಂಥ ಗ್ರೂಪ್ ಓಪನ್ ಇದೆ ಅಂದರೆ ಗ್ರೂಪಲ್ಲಿ ಶೇರ್ ಮಾಡಿ. ಇವತ್ತಿನ ರಿಚುವಲ್ ಹೇಗೆ ಅನ್ನಿಸ್ತು, ಹೌ ವಾಸ್ ಯುವರ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಿ. ಸೊ ಥ್ಯಾಂಕ್ ಯು, ಹ್ಯಾಪಿ ನೈಟ್. ಥ್ಯಾಂಕ್ ಯು, ಬಾಯ್.